ಅವಕಾಶವನ್ನ ನಿಮ್ಮೆಲ್ಲರ ಮುಂದ್ಗಡೆ ತೋರಿಸ್ಬೇಕಾಗಿರೋದು ನಮ್ ಕರ್ತವ್ಯ. ಸೊ ಆ ಕಾರಣಕ್ಕೋಸ್ಕರ ಈ ಒಂದು ಅರ್ಧ ಗಂಟೆ ನಿಮ್ಮೆಲ್ರಿಗೂ ಕೂಡ ಸೊ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅರ್ಧ ಗಂಟೆ ಅಂತ ಅನ್ಕೊಳ್ಳಿ. ನಿಮ್ಮ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಈ ಒಂದು ಅರ್ಧ ಗಂಟೆಯನ್ನ ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಇಲ್ಲಿ ಬರುವಂತ ಒಂದೊಂದು ಮಾತುಗಳು ಕೂಡ ನಿಮ್ ಲೈಫಿಗೆ ಒಂದು ದೊಡ್ಡ ಮಟ್ಟದ ಚೇಂಜಸ್ ಆಗ್ಬೋದು, ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ನಿಮ್ ಒಳಗಡೆ ಕೊಡಬಹುದು ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ಮೀಟಿಂಗ್ ಏನಿದೆ, ಸೊ ಈ ಮೀಟಿಂಗ್ ನ ನಿಮ್ಗೆ ವಿವರಣೆಯನ್ನು ಕೊಡ್ಲಿಕ್ಕೆ ಏನಿದು ಅಪರ್ಚುನಿಟಿ, ಹೇಗೆ ನಿಮ್ಗೆ ಅವಕಾಶ ಕ್ರಿಯೇಟ್ ಆಗತ್ತೆ, ನೀವು ಯಾವ ತರ ಇದರಲ್ಲಿ ಬೆಳಿಬಹುದು, ಯಾವ ತರ ಇದರಲ್ಲಿ ಸಂಪಾದನೆ ಮಾಡಬಹುದು, ಯಾವ ತರ ನಿಮ್ ಕನಸುಗಳನ್ನ ಈಡೇರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಮೂಲತಃ ಒಬ್ಬ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡಿನ ಒಬ್ಬ ಹುಡುಗ, ಸೊ ಬೆಂಗಳೂರು ಮೂಲದವರು, ಸೊ ಈ ಒಂದು ಅವಕಾಶವನ್ನು ಪಡ್ಕೊಂಡು ಇವತ್ತು ಕರ್ನಾಟಕದಾದ್ಯಂತ, ಆಂಧ್ರದಾದ್ಯಂತ ಒಂದು ದೊಡ್ಡ ಮಟ್ಟದ ಹೆಸರನ್ನ ಮಾಡಿರುವಂತ ಒಬ್ಬ ಹುಡುಗ, ಯಂಗ್ ಅಂಡ್ ಎನರ್ಜೆಟಿಕ್ ಅಂಡ್ ಎಲ್ಲಕ್ಕಿಂತ ಹೆಚ್ಚು ಸಾವಿರಾರು ಜನರ ಲೈಫ್ ಅನ್ನ ಚೇಂಜ್ ಮಾಡ್ಬೇಕು ಅನ್ನುವಂತ ಒಂದು ಹಠ ತೊಟ್ಕೊಂಡು ಇವತ್ತು ಅವರಿಗೆ ಈ ಅವಕಾಶವನ್ನ ರೀಚ್ ಮಾಡುವ ಮೂಲಕ ಆರ್ಥಿಕವಾಗಿ ಮತ್ತು ಆರೋಗ್ಯಯುತವಾಗಿ ಒಂದು ಅದ್ಭುತವಾದಂತ ಒಂದು ಸುದೃಢ ಸಮಾಜವನ್ನು ಕಟ್ಟುವಂತ ಒಂದು ಕನಸನ್ನು ಹೊತ್ಕೊಂಡಿರುವಂತಹ ಒಬ್ಬ ಬೆಸ್ಟ್ ಆಫ್ ದಿ ಬೆಸ್ಟ್ ಪರ್ಸನ್ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೀತಿಯ ನವೀನ್ ಸರ್ ಇವತ್ತು ಈ ಒಂದು ಅವಕಾಶದ ಬಗ್ಗೆ ನಿಮ್ಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಸೊ ಆನಂತರ ನಾನು ಕೂಡ ಮಾತಾಡ್ಲಿಕ್ಕಿದ್ದೀನಿ. ಸೊ ಈಗ ನಿಮ್ಗೆ ಈ ಅವಕಾಶ ಏನು, ಹೇಗಿದೆ, ಯಾವ ರೀತಿ ಎಷ್ಟು ಜನರ ಲೈಫ್ ಅನ್ನ ಚೇಂಜ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆದಂತಹ ಒಂದು ಮಾತುಗಳನ್ನ ಸೊ ನವೀನ್ ಅವ್ರ ಮೂಲಕ ಕೇಳಲಿಕ್ಕಿದ್ದೀರಿ ನೀವು. ಸೊ ದಯವಿಟ್ಟು ಎಲ್ಲರೂ ಕೂಡ ಅಲರ್ಟ್ ಆಗಿ ಕೇಳಿಸ್ಕೊಳ್ಳಿ. ವೆಲ್ಕಮ್ ನವೀನ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ವಾರ್ಮ್ ವೆಲ್ಕಮ್. ಹಾಯ್ ಸ್ನೇಹಿತರೆ, ಎಲ್ರು ಕೂಡ ನಮಸ್ತೆ. ಸೊ ಗುಡ್ ಈವ್ನಿಂಗ್. ಎಲ್ರು ಕೂಡ ಫ್ರೀ ಆಗಿದ್ದೀರಾ? ಇವತ್ತು ಭಾನುವಾರ ನಿಮ್ಮ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಫ್ರೀ ಆಗಿ ಕೂತ್ಕೊಂಡಿದ್ದೀರಾ. ಈ ಒಂದು 30 ನಿಮಿಷದ ಬಿಸ್ನೆಸ್ ಪ್ರೆಸೆಂಟೇಷನ್ ಗೆ ನೀವೆಲ್ಲರೂ ಕೂಡ ಫ್ರೀ ಮಾಡ್ಕೊಂಡು ಸೆಷನ್ ಬಂದಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಸೆಷನ್ ನಿಮ್ಗೆ ಅರ್ಥ ಆಗ್ಬೇಕಿದ್ರೆ ನಿಮ್ಮ ಮನಸ್ಸು ಮತ್ತೆ ದೇಹ ಎರಡು ಕಾನ್ಸಂಟ್ರೇಷನ್ ಅನ್ನ ನೀವು ಇಲ್ಲೇ ಕೊಡ್ಬೇಕಾಗುತ್ತೆ. ಅಕ್ಕಪಕ್ಕ ಓಡಾಡುವಂತ ವ್ಯಕ್ತಿಗಳ ಮೇಲೆ ಆಗಿದ್ರು ಅಥವಾ ನಿಮ್ಮ ಎದುರುಗಡೆ ಟಿವಿ ಇರ್ಬೋದು, ಮಕ್ಳು ಇರ್ಬೋದು, ಏನೇ ಇರ್ಬೋದು. ಸೊ ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಇನ್ನು 30 ನಿಮಿಷಗಳ ಕಾಲ ನಿಮ್ಮ ಒಂದು ಟೈಮ್ ಅನ್ನ ಈ ಸೆಷನ್ ಅಲ್ಲಿ ಸಂಪೂರ್ಣವಾಗಿ ಕೊಡಿ. ಸೊ ಸಾಕಷ್ಟು ಅವಕಾಶಗಳು ಇದ್ರೂ ಕೂಡ ಈ ಒಂದು ಅವಕಾಶದಲ್ಲಿ ಕೇವಲ 5% ಜನ ಮಾತ್ರ ತಮ್ಮ ಜೀವನವನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಅವರು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿಧಾನ. ಸೊ ಇವತ್ತು ನಾವಂತ ಒಂದು ಬಿಸ್ನೆಸ್ ಪ್ರೆಸೆಂಟೇಷನ್ ಅನ್ನ ನಿಮ್ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಐ ಹೋಪ್ ನನ್ನ ವಾಯ್ಸ್ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ವಾಯ್ಸ್ ಮತ್ತೆ ವಿಡಿಯೋ ಎರಡು ಕೂಡ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಸರ್, ವಾಯ್ಸ್ ಅಂಡ್ ವಿಡಿಯೋ ಎರಡು ಕ್ಲಿಯರ್ ಇದೆಯಾ? ಕ್ಲಿಯರ್. ಎಸ್. ಸೊ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದೀನಿ. ಈ ಅವಕಾಶ ಏನು ಅಂತ ಹೇಳೋದನ್ನ ಸ್ಕ್ರೀನ್ ಶೇರ್ ಮಾಡೋ ಮುಖಾಂತರ ನಾನು ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ ಹೋಗ್ತಾ ಇದೀನಿ. ಸೊ ಸ್ಕ್ರೀನ್ ಶೇರ್ ಕೂಡ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ದ ವಂಡರ್ಫುಲ್ ಪ್ರೆಸೆಂಟೇಷನ್ ಆಫ್ ದ ಬಿಸ್ನೆಸ್. ಈ ಬಿಸ್ನೆಸ್ ನ ಒಂದು ಪ್ರೆಸೆಂಟೇಷನ್ ಗೆ ನಿಮ್ಮೆಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ, ಸೊ ಮೈ ಡಿಯರ್ ಫ್ರೆಂಡ್ಸ್, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ನಾವೆಲ್ಲರೂ ಕೂಡ ಜೀವನದಲ್ಲಿ ಶ್ರಮ ವಹಿಸ್ತಾ ಇದೀವಿ, ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದೀವಿ. ಸೊ ನನ್ನ ಜೀವನದಲ್ಲೂ ಕೂಡ ಒಂದು ಅವಕಾಶ ಸಿಕ್ಕಿದ್ರೆ ನನ್ನ ಲೈಫ್ ಅನ್ನು ಕೂಡ ಎಲ್ರಿಗಿನ್ನ ಚೆನ್ನಾಗಿ ನಾನು ಬದಲಾಯಿಸ್ಕೊಳ್ತೀನಿ, ಒಂದ್ ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡ್ತೀನಿ ಅನ್ನೋ ಒಂದು ಅವಕಾಶವನ್ನ ನಾವೆಲ್ಲರೂ ಕೂಡ ಹುಡುಕ್ತಾ ಇದೀವಿ ಅಂಡ್ ಹುಡುಕ್ತಾನೆ ಇರ್ತೀವಿ ಕೂಡ. ಆದ್ರೆ ನಮ್ ಕಣ್ಣೆದುರುಗಡೆನೆ ಇರ್ತಕ್ಕಂಥ ಅವಕಾಶದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಸಮಯ ಇರೋದಿಲ್ಲ. ಯಾಕೆಂದ್ರೆ ತಿಳಿಸ್ಕೊಡೋದಕ್ಕೆ ಯಾವುದೇ ಶಿಕ್ಷಣ ವ್ಯವಸ್ಥೆನೂ ಇಲ್ಲ ಅಥವಾ ನಾವು ಮಾತಾಡುವಂತ ವ್ಯಕ್ತಿಗಳ ಹತ್ರ ಅವಕಾಶನೂ ಇಲ್ಲ. ಹಾಗಿದ್ರೆ ನಮ್ಮ ಹತ್ರ ಇವತ್ತು ಇರ್ತಕ್ಕಂಥ ಅವಕಾಶದ ಬಗ್ಗೆ ನಾವು ತಿಳಿಸ್ಕೊಡೋದಕ್ಕೆ ರೆಡಿ ಇದೀವಿ. ಸೊ ಇದು ಅವಕಾಶನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಅವಕಾಶನ ನಾನು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಹೋಪ್ ಟು ದ ಫ್ರೀಡಮ್. ನಾವಿವತ್ತೆಲ್ಲರೂ ಕೂಡ ನಮ್ಮ ಸಮಯವನ್ನ ಬಳಸ್ಕೊಳ್ತಾ ಇದೀವಿ, ನಮ್ಮ ಕೆಲಸದ ಮೇಲ್ಗಡೆ ನಮ್ಮ ಸಮಯವನ್ನ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಹಾಗಿದ್ರೆ ಯಾತಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ, ನಮ್ಮ ಜೀವನದಲ್ಲಿ ಯಾತಕ್ಕೋಸ್ಕರ ನಾವು ದುಡಿಮೆಯನ್ನ ಮಾಡ್ತಾ ಇದೀವಿ? ಸೊ ನಮ್ಗೆ ಆದಂತ ಒಂದಷ್ಟು ಕನಸುಗಳಿದಾವೆ. ಏನು? ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಕನಸು ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಇರ್ತಕ್ಕಂಥ ಕನಸೇನು? ನಾನು ಫೈನಾನ್ಷಿಯಲಿ ಫಿಟ್ ಆಗ್ಬೇಕು ಅನ್ನುವಂಥದ್ದು, ನಾನು ಒಂದು ಒಳ್ಳೆ ಮನೆ ತಗೊಳ್ಬೇಕು, ಸ್ವಂತ ಮನೆ ತೆಗೆದುಕೊಳ್ಬೇಕು ಅನ್ನುವಂತ ಕನಸಿದೆ. ಜೊತೆಗೆ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ಬೇಕಂತ ಕನಸಿದೆ. ನನ್ನ ಕೆಲಸಕ್ಕೆ ನಾನು ಒಂದು ರೆಕಗ್ನೈಸೇಷನ್ ಪಡ್ಕೊಳ್ಬೇಕನ್ನುವಂತಹ ಒಂದು ಕನಸಿದೆ. ನಾನು ನನ್ನ ಕೈಲಾದಷ್ಟು ಸಹಾಯವನ್ನ ಮಾಡ್ಬೇಕು ಜನರಿಗೆ, ನನ್ನ ವರ್ಕ್ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಅನ್ನ ಕೊಡ್ಬೇಕು, ಒಂದೊಳ್ಳೆ ಫ್ಯಾನ್ಸಿ ಕಾರ್ ಅನ್ನ ತಗೊಳ್ಬೇಕು, ದೇಶ ವಿದೇಶವನ್ನ ಸುತ್ತಬೇಕು ಅನ್ನುವಂತ ಕನಸು ಇಲ್ಲಿರ್ತಕ್ಕಂಥ ಎಲ್ರಿಗೂ ಇದೆ, ಎಲ್ಲಾ ವ್ಯಕ್ತಿಗಳಿಗೂ ಇರುತ್ತೆ ಕನಸು. ಆದ್ರೆ ನಿಜವಾಗ್ಲೂ ನಾವು ನೋಡೋಣ, ನಾವೆಲ್ಲರೂ ಕೂಡ ನಮ್ಮ ಕನಸಿನ ತಕ್ಕಂತೆ ನಾವು ಬದುಕ್ತಾ ಇದೀವ? ಖಂಡಿತ ಇಲ್ಲ. ಸೊ ನಾನು ಆಗ್ಲೇ ಹೇಳ್ದಂಗೆ ಪ್ರಪಂಚದಲ್ಲಿ 5% ಜನ ಮಾತ್ರ ಅವರ ಕನಸಿನ ತಕ್ಕಂಗೆ ಬದುಕ್ತಾ ಇದ್ದಾರೆ. ಯಾಕೆ ನಾವು ಬದುಕೋಕ್ ಆಗ್ತಾ ಇಲ್ಲ ಅಂತಂದ್ರೆ, ಮೈ ಡಿಯರ್ ಫ್ರೆಂಡ್ಸ್, ನಾವು ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ಇಲ್ಲಿ ಎರಡು ರೀತಿಯಾದಂತ ಸರ್ಕಲ್ಗಳು ಕಾಣ್ತಾ ಇದೆ. ನಾವು ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ಹಣ ಇದೆ, ಆದ್ರೆ ನಾವು ಆಲೋಚನೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಕನಸುಗಳು ತುಂಬಾ ದೂರದಲ್ಲಿದೆ. ಇದ್ರ ನಡುವೆ ಇರ್ತಕ್ಕಂಥ ಅಂತರ ನಮ್ಮ ಕನಸುಗಳನ್ನ ಈಡೇರಿಸ್ಕೊಳಕ್ ಬಿಡ್ತಾ ಇಲ್ಲ. ಆ ಅಂತರನೇ ನಮ್ಮ ಫೈನಾನ್ಷಿಯಲ್ ಫಿಟ್ನೆಸ್.
ಸೊ ನಾವು ಈ ಜಾಗದಲ್ಲಿ ನಿಂತ್ಕೊಂಡು ಇದನ್ನ ಯೋಚನೆ ಮಾಡ್ತಾ ಇದೀವಿ. ಯಾವಾಗ ಈ ಸರ್ಕಲಿನ ಆಚೆ ನಮ್ಮ ಇನ್ಕಮ್ ಬರುತ್ತೆ, ಆ ಇನ್ಕಮಿನ ಒಳಗಡೆ ನಮ್ಮ ಕನಸುಗಳು ಬರುತ್ತೆ, ಆಗ ಮಾತ್ರ ನನ್ನ ಜೀವನದಲ್ಲಿ ನನ್ನ ಕನಸಿನ ತಕ್ಕಂಗೆ ನಾನು ಬದುಕೋದಿಕ್ಕಾಗ. ಇವತ್ತು 95% ಜನ ತಮ್ಮ ಸಮಯವನ್ನ ಬೇರೆಯವರ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನಾವು ನೋಡಿದೀವಿ, ತುಂಬಾ ಜನ MNC ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದೀವಿ. ಬಿಫೋರ್ ನಾನು ಈ ಒಂದು ಬಿಸ್ನೆಸ್ ಬರೋದಕ್ಕಿಂತ ಮುಂಚೆ ನಾನು ಕೂಡ 5 ವರ್ಷಗಳ ಕಾಲ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದೆ, ಅಲ್ಲಿ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ನನ್ನ ಒಂದು ಸಮಯವನ್ನ ಇನ್ನೊಬ್ಬರ ಏಳಿಗೆಗೆ ನಾವು ಬಳಸ್ತಾ ಇದ್ದೆ. ಆದ್ರೆ ನಮ್ಮ ಸಮಯವನ್ನ ನಮ್ಮ ಏಳಿಗೆಗೆ ನಾವ್ ಯಾವತ್ತು ಬಳಸಬೇಕು ಅನ್ನುವಂತ ಆಲೋಚನೆನೂ ನಮ್ಮಲ್ಲಿ ಬರ್ಲಿಲ್ಲ, ಅಥವಾ ಅವಕಾಶಗಳು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಅವಕಾಶಗಳು ಕೂಡ ಕಾಣ್ತಾ ಇಲ್ಲ. ಸೊ ಹಾಗಿದ್ರೆ ನಮ್ಮ ಕನಸುಗಳನ್ನ ಈಡೇರಿಸ್ಕೊಳಕ್ ಆಗ್ತಾ ಇಲ್ಲ. ಇವತ್ತು 95% ಜನರಿಗೆ ಯಾಕೆ ಆಗ್ತಾ ಇಲ್ಲ ಕೇಳಿದ್ರೆ ರೀಸನ್ ಇಷ್ಟೇ, ನಮ್ಮ ಇನ್ಕಮ್ ಕಡಿಮೆ ಇದೆ, ನಮ್ಮ ಆಲೋಚನೆಗಳು ಜಾಸ್ತಿ ಇದೆ. ಇವತ್ತು ಹೊರಗಡೆ ನಾವು ನೋಡ್ತಾ ಇರ್ಬೋದು, ನಾವು ಕೆಲಸ ಮಾಡ್ತಾ ಇದೀವಿ, ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಆಕ್ಟಿವ್ ಇನ್ಕಮ್ ಅಂತ ಹೇಳ್ಬೋದು. ನಾವು ಏನ್ ಆಕ್ಟಿವ್ ಇನ್ಕಮ್ ಏನ್ ಹೇಳುತ್ತೆ, ಇಲ್ಲಿ ನೋಡ್ಬೋದು, ಒಂದು ಹುಟ್ಟಾಗಿಂದ 20 ವರ್ಷದವರೆಗೂ ಎಜುಕೇಶನ್ ಅಲ್ಲಿ ನಮ್ಮ ಲೈಫ್ ಅನ್ನ ಸ್ಪೆಂಡ್ ಮಾಡ್ತೀವಿ. ಸೊ 20 ರಿಂದ 60 ವರ್ಷದವರೆಗೂ ಸುಮಾರು 40 ವರ್ಷಗಳ ಕಾಲ ನಾವು ದುಡಿತೀವಿ. ಆ ದುಡಿಯೋದ್ರಲ್ಲಿ ಏನ್ ಮಾಡ್ತೀವಿ, ಪ್ರತಿಯೊಂದು ಇವತ್ತು EMI ಲೈಫ್ ಆಗಿದೆ. ಕಾರ್ ಲೋನು, ಮಕ್ಕಳಿಗೆ ಎಜುಕೇಶನ್ ಕೂಡ ಲೋನು, ನಾವು ಕಟ್ಟುವಂತ ಮನೆ ಕೂಡ ಲೋನು. ಸೊ 60 ವರ್ಷಗಳ ಕಾಲ ಆಗೋವರೆಗೂ ಕೂಡ ನಾವು ಸಂಪಾದನೆ ಮಾಡಿದಂತ ಹಣವನ್ನ, ನಮ್ಮ ಸಮಯವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಖರ್ಚನ್ನ ಮಾಡ್ತಾ ಇದೀವಿ. ಹೆಸರು ಸಂಪಾದನೆಯನ್ನ ನಮ್ಮ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾ ಇದೀವಿ. ಬಟ್ ಎಷ್ಟು ಜನ ನಾವು ಲೈಫ್ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ? ಆಫ್ಟರ್ ರಿಟೈರ್ಮೆಂಟ್ ಆದ ನಂತರ ನಮಗೆ ಸಿಗ್ತಾ ಇರೋದೇನು, 45% ಜನ ಇವತ್ತು ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ, 30% ಜನ ಓಲ್ಡ್ ಏಜ್ ಸೇರ್ಕೊಳ್ತಾ ಇದ್ದಾರೆ, ಅಂಡ್ 23% ಜನ ಸ್ಟಿಲ್ ವರ್ಕಿಂಗ್. ನಾವು ನೋಡ್ಬೋದು, ಎಷ್ಟೋ ಜನ ಸೆಕ್ಯೂರಿಟಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ, ಗಾರ್ಡ್ ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ಬೋದು, ನಮ್ಮ ಬೆಂಗಳೂರು ಅಂತ ಸಿಟಿ ಒಳಗಡೆ ಏನು ಸ್ವಿಗ್ಗಿ ಝೊಮ್ಯಾಟೋದಲ್ಲೂ ಕೂಡ 60+ ವರ್ಕ್ ಆದವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ವರ್ಕಿಂಗ್ ಪ್ಯಾಟರ್ನ್, ಆಕ್ಟಿವ್ ಇನ್ಕಮ್ ಅಥವಾ ಪ್ಯಾಸಿವ್ ಇನ್ಕಮ್. ಏನಿದು ಪ್ಯಾಸಿವ್ ಇನ್ಕಮ್ ಅಂತಂದ್ರೇನು, ಒಂದೊಳ್ಳೆ ಇಂಡಿಪೆಂಡೆಂಟ್ ಲೈಫ್ ಅನ್ನ ನಾನು ಲೀಡ್ ಮಾಡ್ಬೇಕು, ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನ ನಾನ್ ಮಾಡ್ಕೊಳ್ಬೇಕಿದ್ರೆ ನನಗೆ ಆಲ್ಟರ್ನೇಟ್ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ಬೇಕು. ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಾವು ಹೆಚ್ಚು ಕಡಿಮೆ 10 ರಿಂದ 12 ಗಂಟೆಗಳ ಕಾಲ ಕೊಡ್ತಾ ಇದೀವಿ. ಬಟ್ ಇದರಲ್ಲಿ 30 to 40% ಟೈಮ್ ಅಂತಂದ್ರೆ 3 ರಿಂದ 4 ಗಂಟೆಗಳ ಕಾಲ ನಾವು ಒಂದು ಆಲ್ಟರ್ನೇಟ್ ಸೋರ್ಸ್ ಆಫ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಕಡೆ ನಾವು ಕೊಟ್ಟಿದ್ದೆ ಹೋದಾದ್ರೆ ಡೆಫಿನೆಟ್ಲಿ ಒಂದು ಇಂಡಿಪೆಂಡೆಂಟ್ ಲೈಫ್ ಅನ್ನ ನಾವು ಲೀಡ್ ಮಾಡಬಹುದು, ಸ್ಟ್ರೆಸ್ ಫ್ರೀ ಲೈಫ್ ಅನ್ನ ನಾವು ಲೀಡ್ ಮಾಡಬಹುದು, ಫ್ಯಾಮಿಲಿ ಜೊತೆ ಒಂದೊಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡಬಹುದು. ಸೊ ನಮ್ಮ ಓಲ್ಡ್ ಏಜ್ ಟೈಮ್ ಅಲ್ಲಿ ನಮ್ಮ ಒಂದು ಬಿಸ್ನೆಸ್ ಅನ್ನ ನಮ್ಮ ಮಕ್ಕಳಿಗೆ ಕೊಟ್ಟು ನಾವು ಒಳ್ಳೆ ಲೈಫ್ ಅನ್ನ ನಾವು ಕಟ್ಕೊಳ್ಬಹುದು. ಹಾಗಿದ್ರೆ ಈ ಪ್ಯಾಸಿವ್ ಇನ್ಕಮ್ ಅನ್ನ ತೆಗೆದುಕೊಳ್ಳಕ್ಕೆ ನಮ್ಮ ಹತ್ರ ಅವಕಾಶ ಏನಿದೆ? ಸರ್, ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಲ್ವಾ? ಸೊ ಇಲ್ಲಿ ಬ್ರೇಕ್ ಆಗ್ತಾ ಇಲ್ಲ ಅನ್ಕೊಳ್ತಾ ಇದ್ದೀನಿ. ಕ್ಲಿಯರ್. ಎಸ್. ಸೊ ನಿಜವಾಗ್ಲೂ ನಾವು ನೋಡೋದಾದ್ರೆ ಯಾಕೆ ಈ ರೀತಿಯಾದಂತ ಸಮಸ್ಯೆಗಳು ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇವತ್ತು ಇಡೀ ಪ್ರಪಂಚದಾದ್ಯಂತ ಕಾಡ್ತಾ ಇದೆ. ಯಾಕೆಂತಂದ್ರೆ 1960 ನಾವು ನೋಡೋದಾದ್ರೆ ಒಂದು 100 ರೂಪಾಯಿ ಇದ್ದಿದ್ರೆ ಒಂದು ಸಂಸಾರದ ಕುಟುಂಬವನ್ನ ನಿಭಾಯಿಸಬಹುದಾಗಿತ್ತು. ಅದೇ 1980 1000 ರೂಪಾಯಿಗೆ ಬಂತದ್ದು. ಸೊ 2000 ಇಸ್ವಿಲಿ ಒಂದು 10,000 ರೂಪಾಯಿ ಒಂದು ಕುಟುಂಬದ ಜವಾಬ್ದಾರಿ, ಸಂಪೂರ್ಣ ಜವಾಬ್ದಾರಿ, ಮಕ್ಕಳ ಎಜುಕೇಶನ್ ಇಂದ ಎಲ್ಲವೂ ಕೂಡ ನಿಭಾಯಿಸಬಹುದಾಗಿತ್ತು. ಆದ್ರೆ 2020 ಅದು ಹತ್ತತ್ರ 1 ಲಕ್ಷಕ್ಕೆ ಬಂದಿದೆ. ಇವತ್ತು ನಮಗ್ ಗೊತ್ತಾಗ್ತಾ ಇದೆ, 1 ಲಕ್ಷ ಇದ್ರೂ ಕೂಡ ನಾವ್ ಏನನ್ನೂ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾವುದನ್ನು ಸರಿಯಾದ ಸಮಯಕ್ಕೆ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ನಿಭಾಯಿಸೋದಕ್ಕಾಗದೆ ಏನೇನೋ ಕೆಲಸಗಳನ್ನ ಮಾಡ್ತಾ ಇದಾರೆ, ಸ್ಟಿಲ್ ಆಕ್ಟಿವ್ ಇನ್ಕಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದಾರೆ. ಸೊ 2-3 ಶಿಫ್ಟ್ ಗಳನ್ನ ವರ್ಕ್ ಮಾಡ್ತಾ ಇದಾರೆ, 2-3 ಕೆಲಸಗಳನ್ನ ಮಾಡ್ತಾ ಇದಾರೆ. ಆದ್ರೆ ಮತ್ತದೇ ಆಕ್ಟಿವ್ ಇನ್ಕಮ್ ಒಳಗಡೆ ಹೋಗ್ತಾ ನಮ್ಮ ಕಮಿಟ್ಮೆಂಟ್ ಅನ್ನ ಜಾಸ್ತಿ ನಾವು ಮಾಡ್ಕೊಳ್ತಾ ಇದೀವಿ. ಹೇಗಾಗ್ತಾ ಇದೆ ಕೇಳಿದ್ರೆ 20 ರಿಂದ 40 ವರ್ಷದವರೆಗೂ ನಮ್ಮ ಸಮಯವನ್ನ ಇನ್ವೆಸ್ಟ್ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದೀವಿ. ಸಂಪಾದನೆ ಮಾಡಿದಂತ ಹಣವನ್ನ ನಮ್ಮ ರಿಟೈರ್ಮೆಂಟ್ ಏಜ್ ಅಲ್ಲಿ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತಾ ಇದೀವಿ. ಇವತ್ತು ಆರೋಗ್ಯದ ಬಗ್ಗೆನೂ ನಾವು ಯೋಚನೆ ಮಾಡ್ತಾ ಇಲ್ಲ, ಆರೋಗ್ಯವನ್ನ ಪಣಕ್ಕಿಟ್ಟು ಹಣ ಸಂಪಾದನೆ ಮಾಡ್ತಾ ಇದೀವಿ. ಇದು ಹೀಗೆ ಮುಂದುವರೆದ್ರೆ ಏನಾಗುತ್ತೆ, 2040 ಇನ್ನೊಂದು 20 ವರ್ಷ, ಇನ್ನೊಂದು 15 ವರ್ಷಗಳ ನಂತರ ಇದು 10 ಲಕ್ಷಕ್ಕೆ ಬರುತ್ತೆ. ಹಾಗಿದ್ರೆ ಒಂದು ತಿಂಗಳಿಗೆ 10 ಲಕ್ಷ ದುಡಿಯುವಂತಹ ಅಥವಾ ಸಂಬಳ ಕೊಡುವಂತಹ ಕೆಲಸ ಯಾವ್ದಿದೆ? ಅಟ್ ಪ್ರೆಸೆಂಟ್ ಇವತ್ತು ನಾವು ನೋಡಿದ್ವಿ, ಆಫ್ಟರ್ ಕರೋನಾ ಅಂತ ಬಂದ ಮೇಲ್ಗಡೆ ಎಷ್ಟೊಂದು ಲೇ ಆಫ್ ಗಳು ಬರ್ತದೆ, ಜಾಬ್ ಇಂದ ತೆಗಿತಾ ಇದ್ದಾರೆ, ಲಿಮಿಟೆಡ್ ಸೀಟ್ ಗಳು ಬರ್ತಾ ಇದಾವೆ. ಕಾಲೇಜ್ಗಳಲ್ಲಿ ಕೆಲವೊಂದು ಸ್ಪೆಷಲ್ ಕೋರ್ಸ್ ಗಳಿಗೆ ಲಿಮಿಟೆಡ್ ಸೀಟ್ ಇದೆ, ಕಂಪನಿಗಳಲ್ಲಿ ಲಿಮಿಟೆಡ್ ಸೀಟ್ ಇದೆ. ವರ್ಕ್ ಫ್ರಮ್ ಹೋಮ್ ಮುಖಾಂತರ ಕೆಲಸ ಮಾಡ್ತಾ ಇರೋದ್ರಿಂದ ಎಷ್ಟೋ ಕಂಪನಿಗಳಲ್ಲಿ ಇವತ್ತು ಜಾಬ್ ವೇಕೆನ್ಸಿ ಇಲ್ಲ. ಹಾಗಾದ್ರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡುವಂತದ್ದು ಬರೀ ಕನಸಾಗಿ ಮಾತ್ರ ಉಳಿತಾ ಇದೆ. ಅದನ್ನ ನನಸು ಮಾಡ್ಕೊಳ್ಳೋಕೆ ನಮ್ಮ ಹತ್ರ ಯಾವುದೇ ವ್ಯವಸ್ಥೆ ಇಲ್ಲ. ಇವತ್ತು 95% ಜನರಿಗೆ ಈ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ, ಆಲೋಚನೆನೂ ಬರ್ತಾ ಇದೆ. ಹಾಗಿದ್ರೆ ಈ 95% ಜನ ಎಲ್ರೂ ಕೂಡ ಮಾಡ್ಬೋದು, ನಾವೆಲ್ಲರೂ ಕೂಡ ಒಂದು ಪ್ಯಾಸಿವ್ ಇನ್ಕಮ್ ಅನ್ನ ತೆಗೆದುಕೊಳ್ಬಹುದು. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ಇಲ್ಲಿ ತೋರಿಸ್ತಿರ್ತಕ್ಕಂಥ ಎಕ್ಸ್ಪೆನ್ಸಿವ್ ಯಾಕೆ ಜಾಸ್ತಿ ಆಗ್ತಾ ಇದೆ, ನಮ್ಮ ಖರ್ಚು ವೆಚ್ಚಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಕೇಳಿದ್ರೆ, ನಾವು ಆಲ್ರೆಡಿ ಇರ್ತಕ್ಕಂಥ ಒಂದು ವ್ಯವಸ್ಥೆ, ಟ್ರೆಡಿಷನಲ್ ಮಾರ್ಕೆಟಿಂಗ್ ಸಿಸ್ಟಮ್.
ಸೊ ನಮ್ಮ ಪೂರ್ವಿಕರು ಬಂದಂತ ಹಾದಿಯಲ್ಲೇ ನಾವು ಬಂದಿರುವಂತದ್ದು. ನಮ್ಮ ಬೈಯಿಂಗ್ ಸಿಸ್ಟಮ್ ಅನ್ನ ಚೇಂಜ್ ಮಾಡದೇ ಇರ್ತಕ್ಕಂಥದ್ದು. ಇವತ್ತು ದೇಶ ವಿದೇಶಗಳು ನಮ್ಮ ಅಮೆರಿಕ ಆಗಿರ್ಬೋದು, ಚೈನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಕೇವಲ 38ರಿಂದ 50 ಕೋಟಿ ಜನಸಂಖ್ಯೆ ಒಳಗಡೆ ಇರ್ತಕ್ಕಂಥ ಅಮೆರಿಕ ಇವತ್ತು ಮುಂದುವರಿಯೋದಕ್ಕೆ ಕಾರಣ ಅಲ್ಲಿನ ಒಂದು ಬೈಯಿಂಗ್ ಸಿಸ್ಟಮ್. ಅವರು ಕೊಂಡುಕೊಳ್ಳುವಂತಹ ವ್ಯವಸ್ಥೆಯನ್ನು ಅಲ್ಲಿರ್ತಕ್ಕಂತಹ 80% ಜನ ಬದಲಾಯಿಸಿಕೊಂಡಿರುವಂತದ್ದು. ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಜನಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಜನಗಳು ಬಳಸ್ತಕ್ಕಂತಹ ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ನಮ್ಮ ದೇಶದಲ್ಲಿ ನಾವು ನೋಡೋದಾಗಿದ್ರೆ ನಮಗ್ ಬೇಕಾಗಿರ್ತಕ್ಕಂಥ ಉತ್ಪನ್ನಗಳನ್ನ ನಮಗ್ ಬೇಕಾಗಿರ್ತಕ್ಕಂಥ ಎಲ್ಲೋ ಒಂದು ಶಾಪ್ ಇಂದ ತರ್ತಾ ಇದೀವಿ. ಅದ್ ಯಾರು ತಯಾರು ಮಾಡ್ತಿದ್ದಾರೆ, ಎಲ್ಲಿಂದ ತಯಾರಾಗ್ತಿದೆ, ಯಾವ ವಿಧಾನದಲ್ಲಿ ನಮಗ್ ಬರ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದ್ ಯಾವ ವ್ಯವಸ್ಥೆ ಅನ್ನೋದು ನಮಗ್ ಗೊತ್ತಿಲ್ಲ. ನಮ್ಗ ಆ ಒಂದು ವಸ್ತು ಬೇಕು ಅಷ್ಟೇ, ಬಟ್ ಯಾವ ವಿಧಾನದಲ್ಲಿ ತೆಗೆದುಕೊಳ್ಬೇಕು, ನಾನು ಅದ್ರಲ್ಲಿ ಎಷ್ಟು ಲಾಸ್ ಮಾಡ್ಕೊಳ್ತಾ ಇದೀನಿ, ಪ್ರಾಫಿಟ್ ಮಾಡ್ಕೊಳ್ತಾ ಇದೀನಿ ನಮಗ್ ಗೊತ್ತಿಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಆ ವ್ಯವಸ್ಥೆ ಬಗ್ಗೆ ನಾನು ಅರ್ಥ ಮಾಡ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಟ್ರೆಡಿಷನಲ್ ಸಿಸ್ಟಮ್ ಅನ್ನ ನೋಡೋಣ. ಎಲ್ಲೋ ಒಂದು ಕಂಪನಿಲಿ ನನಗೆ ಬೇಕಾದಂತ ಯಾವುದೋ ಒಂದು ಉತ್ಪನ್ನ ಆಗಿರ್ಬೋದು, ಕೇವಲ ಒಂದು 35 ರೂಪಾಯಿ ಎಕ್ಸಾಂಪಲ್ ನಾನು ತೆಗೆದುಕೊಳ್ತಾ ಇದ್ದೀನಿ. 35 ರೂಪಾಯಿಗೆ ತಯಾರಾಗುತ್ತೆ ಒಂದು ಕಂಪನಿಲಿ. ಅದನ್ನ ಒಬ್ಬ ಡಿಸ್ಟ್ರಿಬ್ಯೂಟರ್ ತಗೊಳ್ತಾರೆ, 45 ರೂಪಾಯಿ ತಗೊಳ್ತಾರೆ. ಆ 45 ರೂಪಾಯಿಗೆ ತೆಗೆದುಕೊಂಡಿದ್ದಂತದನ್ನ 65 ರೂಪಾಯಿಗೆ ಹೋಲ್ಸೇಲರ್ ರೀಟೇಲರ್ ಕೊಡ್ತಾರೆ. ರೀಟೇಲರ್ 75 ರೂಪಾಯಿಗೆ ತಗೊಳ್ತಾರೆ. ಅದನ್ನ ಆ ರೀಟೇಲರ್ ಇಂದ ಕಸ್ಟಮರ್ ಅಂದ್ರೆ ನಿಮ್ಮ ಎಲ್ರು ಕೈಗೆ ಬರೋದಿಕ್ಕೆ 100 ರೂಪಾಯಿ ಆಗುತ್ತೆ. 35 ರೂಪಾಯಿಂದ 100 ರೂಪಾಯಿ ಬರುತ್ತೆ. ಕಾರಣ ಇಷ್ಟೇ, ನಮಗೆ ಇವತ್ತು ಎಲ್ಲಾ ವಸ್ತುಗಳು ಕೂಡ ಟಿವಿ ಅಡ್ವರ್ಟೈಸ್ಮೆಂಟ್ ಅನ್ನು ನೋಡುವಂತ ಒಂದು ಅಭ್ಯಾಸ ಆಗಿದೆ. ಅಂಡ್ ಆ ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡುವಂತದ್ದು, ಆ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡುವಂತ ನಮ್ಮ ಅಕ್ಕಪಕ್ಕದ ಮನೆಯಂತ ವ್ಯಕ್ತಿಗಳು ಯಾರು ಅಲ್ಲ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೊಡ್ತಾರೆ, ಸಿನಿಮಾ ಸ್ಟಾರ್ ಗಳು ಕೊಡ್ತಾರೆ, ಸ್ಪೋರ್ಟ್ಸ್ ಮ್ಯಾನ್ ಗಳು ಕೊಡ್ತಾರೆ. ಅಂಡ್ ಮೋರ್ ಓವರ್ ಅವ್ರು ಯಾರೂ ಕೂಡ ಸಿಂಪಲ್ ಆಗಿ ಸುಮ್ಮನೆ ಯಾರು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡೋದಿಲ್ಲ. ಅವ್ರದೇ ಆದಂತ ಚಾರ್ಜಸ್ ಗಳನ್ನ ಇವತ್ತು ನೋಡಿರ್ಬೋದು. ವಿರಾಟ್ ಕೊಹ್ಲಿ ಅವರ ವಾರ್ಷಿಕ ಕಾಂಟ್ರಾಕ್ಟ್ 25ರಿಂದ 30 ಕೋಟಿ BCCI ಪ್ರಕಾರ. IPL ಅದು ಇದು ಅಂತ ಹೇಳಿ ದುಡಿದ್ರು ಕೂಡ ವರ್ಷಕ್ಕೆ 50 ಕೋಟಿ ದುಡಿತಾರೆ. ಆದ್ರೆ 1820 ಕೋಟಿ ಅನ್ನೋದು ಖಾಲಿ ಅಡ್ವರ್ಟೈಸ್ಮೆಂಟ್ ಕಂಪ್ನಿಗಳಿಂದ ವರ್ಷಕ್ಕೆ ವಿರಾಟ್ ಕೊಹ್ಲಿ ಸಂಪಾದನೆ ಮಾಡ್ತಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಕಾರಣ ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ವ್ಯವಸ್ಥೆ. ನಮ್ಮನೆಗೆ ಉಪ್ಪಿಂದ ಹಿಡಿದು ಏರೋಪ್ಲೇನ್ ವರ್ಗೂ ಕೂಡ ಎಲ್ಲವೂ ಕೂಡ ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುತ್ತೆ. ಅದೆಲ್ಲದಕ್ಕೂ ಕೂಡ ಹಣ ನಾನೇ ಕೊಡ್ತಾ ಇದ್ದೀನಿ. ನಾನು ಫ್ಲೈಟ್ ಅಲ್ಲಿ ಹೋಗುವಂತ ಟಿಕೆಟ್ ನಾನೇ ದುಡ್ಡು ಕೊಡ್ತಾ ಇದ್ದೀನಿ, ಆ ಫ್ಲೈಟ್ ಅಡ್ವರ್ಟೈಸ್ಮೆಂಟ್ ನಾನೇ ದುಡ್ಡು ಕೊಡ್ತಾ ಇದ್ದೀನಿ. ಹೇಗಾಗ್ತಾ ಇದೆ ಕೇಳಿದ್ರೆ ನಮ್ಮ ಹಣವನ್ನ ಯಾರೋ ಇನ್ನೊಬ್ಬರ ಏಳಿಗೆಗೋಸ್ಕರ ನಾವು ಖರ್ಚು ಮಾಡ್ತಾ ಇದೀವಿ. ದುಡಿತಾ ಇರುವಂತ ಹಣ ನಮಗಿಂತ ಬಿಟ್ಟು 60% ಹೊರಗಡೆ ವ್ಯಕ್ತಿಯ ಏಳಿಗೆಗೆ ಕಾರಣ ಆಗ್ತದೆ. ಆದ್ರೆ ಈ ವ್ಯವಸ್ಥೆಯನ್ನ ನಾವು ರಿವರ್ಸ್ ಮಾಡಿದ್ದೆ ಹೌದಾದ್ರೆ ನಾವಿರ್ತಕ್ಕಂಥ 95% ಜನ ಅಥವಾ ಇಲ್ಲಿರ್ತಕ್ಕಂಥ ಮೀಟಿಂಗ್ ಅಲ್ಲಿ ಇರ್ತಕ್ಕಂಥ ನಾನು ಬದಲಾದ್ರೆ, ನನ್ನ ಬೈಯಿಂಗ್ ಸಿಸ್ಟಮ್ ಅನ್ನ ಬದಲಾಯಿಸ್ಕೊಂಡ್ರೆ ನನ್ನ ಕುಟುಂಬದ ಆರ್ಥಿಕ ವ್ಯವಸ್ಥೆಯನ್ನ ನಾನ್ ಸರಿಪಡಿಸ್ಕೊಳ್ಬಹುದು. ಇದನ್ನ ಒಂದು ಬಿಸ್ನೆಸ್ ಆಗಿ ತೆಗೆದುಕೊಂಡು ನನ್ನ ಜೀವನವನ್ನ ನಾನು ಸರಿ ಮಾಡ್ಕೊಳ್ಬಹುದು. ಏನು ಕೇಳಿದ್ರೆ ವೆರಿ ಸಿಂಪಲ್. ಇಲ್ಲಿ ನಾವು ಎಲ್ಲೋ ಒಂದು ಮಿಡಲ್ ಮ್ಯಾನ್ ಮಾರ್ಕೆಟಿಂಗ್ ಇಂದ ತರ್ತಾ ಇರ್ತಕ್ಕಂಥ ವಸ್ತುಗಳನ್ನ ನನ್ನ ಬೈಯಿಂಗ್ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ ಇಂದ, ಅಂದ್ರೆ ಕಂಪನಿಯಿಂದ ನೇರವಾಗಿ ಉತ್ಪಾದನೆಯಾಗಿ ಒಬ್ಬ ಗ್ರಾಹಕನ ಕೈಗೆ ಬರ್ತಾ ಇದೆ. ಇದು ಬರೋದ್ರಿಂದ ಏನಾಗ್ತದೆ, ಮಧ್ಯವರ್ತಿಗಳಿಗೆ ಹೋಗುವಂತ ಅಷ್ಟು ಹಣ ನಮ್ಗೆ ಉಳಿತಾಯ ಆಗತ್ತೆ. ನಾನು ಸೇವಿಂಗ್ ಅನ್ನ ಮಾಡ್ಬೋದು. ನನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆಯನ್ನ ನಾನ್ ಮಾಡ್ಬೋದು. ಹಾಗಿದ್ರೆ ಈ ಒಂದು ವ್ಯವಸ್ಥೆ, ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ನಾನು ಹೇಗೆ ತೆಗೆದುಕೊಳ್ಳೋದು, ಇದರ ಲಾಭಗಳೇನು ಅಂತ ನೋಡೋದಕ್ಕೆ ಹೋದ್ರೆ, ಸೊ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನ ನೀವು ಅಳವಡಿಕೆ ಮಾಡ್ಕೊಳ್ಬಹುದು. ನಿಮ್ಮ ಬೈಯಿಂಗ್ ಸಿಸ್ಟಮ್ ಅನ್ನ ಚೇಂಜ್ ಮಾಡೋ ಮುಖಾಂತರ ನೀವು ಎಂಟ್ರಿಯನ್ನ ತೆಗೆದುಕೊಳ್ಬಹುದು. ಎಂಟ್ರಿಯನ್ನ ತೆಗೆದುಕೊಳ್ಳಕ್ಕೆ ಯಾವುದೇ ರೀತಿಯಾದಂತ ಇಂಟರ್ವ್ಯೂಗಳನ್ನ ಕೊಡ್ಬೇಕಂತಿಲ್ಲ, ಎಲ್ಲೋ ಕಂಪ್ನಿಗೆ ಹೋಗ್ಬೇಕಂತಿಲ್ಲ, ಇದಕ್ಕೆ ವೆಲ್ ಅಂಡ್ ಗುಡ್ ಎಜುಕೇಶನ್ ಮಾಡ್ಬೇಕಂತಿಲ್ಲ. ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇದ್ರೆ ಸಾಕು. ಕೈಯಲ್ಲಿ ಮೊಬೈಲ್ ಯೂಸ್ ಮಾಡಕ್ಕೆ ಇವತ್ತು ಪ್ರತಿಯೊಬ್ಬರಿಗೂ ಬರುತ್ತೆ. ಇದನ್ನ ಉಪಯೋಗಿಸ್ಕೊಂಡು ನಾವು ಬದಲು ಮಾಡ್ಕೊಂಡು, ನಮ್ಮ ಬೈಯಿಂಗ್ ಸಿಸ್ಟಮ್ ಅನ್ನ ಬದಲು ಮಾಡ್ಕೊಂಡು ಇದನ್ನ ನಾನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಅಂತಂದ್ರೆ, ಸೊ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಲೋ ಇನ್ವೆಸ್ಟ್ಮೆಂಟ್. ನನ್ನ ಮನೆಗೆ ಬೇಕಾದಂತ ವಸ್ತುಗಳನ್ನ ನಾನು ಇಲ್ಲಿವರೆಗೂ ಏನು ಟ್ರೆಡಿಷನಲ್ ಮಾರ್ಕೆಟಿಂಗ್ ಸಿಸ್ಟಮ್ ಇಂದ ತರ್ತಾ ಇದ್ದೀನಿ, ಅದನ್ನ ನಾನು ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಮುಖಾಂತರ ತೆಗೆದುಕೊಂಡು ಬರ್ಬೇಕು. ಸೊ ಇದನ್ನ ಕಡಿಮೆ ಬಂಡವಾಳ ಅಂತೇಳಿ ನಾವು ತೆಗೆದುಕೊಳ್ಬಹುದು. ಬಂಡವಾಳ ಕಡಿಮೆ ಇರೋದ್ರಿಂದ ಯಾವುದೇ ರೀತಿಯಾದಂತ ರಿಸ್ಕ್ ನಮ್ಮಲ್ಲಿ ಇಲ್ಲ. ಅಂಡ್ ಇದಕ್ಕೆ ಪರ್ಟಿಕ್ಯುಲರ್ ಅಂತ ಒಂದು ಪರ್ಮಿಷನ್ಸ್ ಬೇಕು, ಒಂದು ಶಾಪ್ ಅನ್ನ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಏನಿಲ್ಲ. ಡೈರೆಕ್ಟ್ ಕಂಪನಿಯಿಂದ ನಮಗ್ ಬರ್ತಾ ಇದೆ. ಆನ್ಲೈನ್ ಮಾರ್ಕೆಟಿಂಗ್ ನಡೀತಾ ಇದೆ. ಇವತ್ತು ಮೊಬೈಲ್ ಅಲ್ಲಿ, ನಮ್ಮ ಮೊಬೈಲೇ ನಮ್ಗೆ ಶಾಪ್. ನಮ್ ಕೈಯಲ್ಲಿ ಇರ್ತಕ್ಕಂಥ ಮೊಬೈಲ್ ಅಲ್ಲೇ ನಾವು ಒಂದ್ ಶಾಪ್ ಅನ್ನು, ಮಳಿಗೆಯನ್ನು ಓಪನ್ ಮಾಡ್ಕೊಳ್ಬಹುದು. ಅಂಡ್ ಬಿಸ್ನೆಸ್ ಫಾರ್ ದ ಜನರೇಷನ್, ನಾವಿದನ್ನ ಫೋಕಸ್ ಮಾಡ್ಬೇಕು. ಇವತ್ತೆಲ್ಲೋ ಒಂದು ಕಂಪ್ನಿ 60 ವರ್ಷ ಆದ್ಕೊಳ್ಳಿ ನನಗೆ ರಿಟೈರ್ಡ್ ಆಗತ್ತೆ, ಆ ಜಾಬ್ ಅನ್ನ ನನ್ನ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ಕೊಡೋದಿಕ್ ಆಗೋದಿಲ್ಲ. ಈ ಬಿಸ್ನೆಸ್ ಅನ್ನ, ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನ ನಾನ್ ಸೆಟಪ್ ಮಾಡಿದ್ರೆ ಇದು ಜನರೇಷನ್ ವರ್ಗೂ ಇನ್ಕಮ್ ಕೊಡುತ್ತೆ, ನನ್ನ ಮಕ್ಕಳು ಮೊಮ್ಮಕ್ಕಳವರೆಗೂ ಇನ್ಕಮ್ ಅನ್ನ ಕೊಡುತ್ತೆ. ಅಂಡ್ ಮೋರ್ ಓವರ್ ನನಗೆ ಎಲ್ಲಿವರೆಗೂ ಬೇಕು ನಾನು ಅಲ್ಲಿವರೆಗೂ ಇನ್ಕಮ್ ಅನ್ನ, ಆದಾಯವನ್ನ ತೆಗೆದುಕೊಂಡು ನನ್ನ ನಂತರ ನನ್ನ ಮಗನಿಗೂ ಅಥವಾ ನಾನು ಇಷ್ಟಪಟ್ಟಂತ ವ್ಯಕ್ತಿಗೆ ನಾನು ಈ ಬಿಸ್ನೆಸ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು, ಅವ್ರಿಗೆ ನಾನು ಬಿಟ್ಕೊಡ್ಬಹುದು. ಇವತ್ತು ನಾವು ಹೇಗೆ ಆಸ್ತಿ ಕೊಟ್ರೆ 4 ಜನ ಅದಕ್ಕೆ ಕಿತ್ತಾಡ್ಕೊಂಡು ಒದ್ದಾಡ್ಕೊಂಡು ಅವ್ರ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಒಂದು ಬಿಸ್ನೆಸ್ ಅನ್ನ ಕೊಡೋದ್ರಿಂದ ಅದನ್ನ ಗ್ರೋತ್ ಮಾಡ್ಕೊಂಡು ಹೋಗ್ತಾರೆ. ನನ್ನ ಬಿಸ್ನೆಸ್ ಅನ್ನು ಕೂಡ ನಾನು ಟ್ರಾನ್ಸ್ಫರ್ ಮಾಡಬಹುದು.
ಅಂಡ್ ಈ ಬಿಸ್ನೆಸ್ ಅನ್ನ ನೀವು ಶುರು ಮಾಡೋದಕ್ಕೆ ಯಾವುದೇ ರೀತಿಯಾದಂತ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ನಿಮ್ಮ ಯಾವುದೇ ಅಕಾಡೆಮಿಕ್ ಎಜುಕೇಶನ್ ಬೇಕಾಗಿಲ್ಲ. ಇಲ್ಲಿ ನಾವೇ ಅದೇ ರೀತಿಯಾದಂತ ಇದೇ ತರ ಜೂಮ್ ಸೆಷನ್ ಗಳಲ್ಲಿ ಫಿಸಿಕಲ್ ಗಳಲ್ಲಿ ನಾವೇ ಟ್ರೈನಿಂಗ್ ಅನ್ನ ಕೊಡ್ತೀವಿ, ಕಂಪನಿಗಳಿಂದ ನಮಗೆ ಸಪೋರ್ಟ್ ಸಿಗುತ್ತೆ. ಅಂಡ್ ಇದನ್ನೆಲ್ಲವನ್ನು ಕೂಡ ಉಪಯೋಗಿಸ್ಕೊಂಡು ಇಷ್ಟೆಲ್ಲ ಬೆನಿಫಿಟ್ ಅನ್ನು ಉಪಯೋಗಿಸ್ಕೊಂಡು ಪ್ಯಾಸಿವ್ ಇನ್ಕಮ್ ಅನ್ನ ತೆಗೆದುಕೊಳ್ಬಹುದು. ಮೈ ಡಿಯರ್ ಫ್ರೆಂಡ್, ಪ್ಯಾಸಿವ್ ಇನ್ಕಮ್ ಬಗ್ಗೆ ನಮ್ಗೊಂದಷ್ಟು ಜನ ಗೊತ್ತಿಲ್ಲ. ಇವತ್ತು ನೋಡಿರ್ಬೋದು SP ಬಾಲಸುಬ್ರಹ್ಮಣ್ಯಂ ಅವರು ಇವತ್ತು ಅವ್ರು ಬದುಕಿಲ್ಲ, ಆದ್ರೆ ಅವ್ರು ಆಡಿರ್ತಕ್ಕಂಥ ಸಂಘಗಳು ಇವತ್ತು ಬದುಕಿದ್ರೆ ಅವ್ರ ಆಲ್ಬಮ್ಗಳನ್ನ ನಾವು ಇವತ್ತು ಕೇಳ್ತಾ ಇದೀವಿ. ಅವ್ರು ಕಷ್ಟಪಟ್ಟಂತ 10ರಿಂದ 15 ವರ್ಷ ಅವರು ಒಂದು ಸಿನಿಮಾ ಫೀಲ್ಡ್ ಅಲ್ಲಿ, ಒಂದು ಸಿಂಗಿಂಗ್ ಫೀಲ್ಡ್ ಅಲ್ಲಿ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಅವರ ಒಂದು ಆಲ್ಬಮ್ ಇಂದ ಇನ್ಕಮ್ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಬರ್ತಾ ಇದೆ. ಇವತ್ತು ಎಷ್ಟೋ ಬುಕ್ ಗಳನ್ನ ನಾವು ಓದ್ತಾ ಇದೀವಿ. ಆ ಬುಕ್ ಅನ್ನ ಬರೆದಂತ ವ್ಯಕ್ತಿ ಇವತ್ತು ಪ್ರೆಸೆಂಟ್ ಇಲ್ಲ, ಆದ್ರೆ ಅವ್ರು ಬರ್ತಿರ್ತಕ್ಕಂಥ ಬುಕ್ ಅನ್ನ ನಾವು ಓದ್ತಾ ಇರೋದ್ರಿಂದ ನಮ್ಗೆ ಅವ್ರ ಪ್ಯಾಸಿವ್ ಇನ್ಕಮ್, ರಾಯಲ್ಟಿ ಇನ್ಕಮ್ ಅಂತ ಸಿಗ್ತಾ ಇದೆ. ಎಷ್ಟೋ ಇವತ್ತು ಸೆಲೆಬ್ರಿಟಿಗಳನ್ನ ತೆಗೆದುಕೊಳ್ಬಹುದು. ಸೊ ಹಾಗಂತೇಳಿ ನಾವೀಗ ಎಲ್ರೂ ಕೂಡ ಸ್ಪೆಷಲ್ ಕೋರ್ಸ್ ಗಳನ್ನ ಮಾಡೋದಿಕ್ಕಾಗಲ್ಲ. ಬಟ್ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ತೆಗೆದುಕೊಳ್ಳೋದ್ರಿಂದ ನಾವಿಲ್ಲಿ ಬೈಯಿಂಗ್ ಸಿಸ್ಟಮ್ ಅನ್ನ ಚೇಂಜ್ ಮಾಡ್ಕೊಂಡು ನಮಗ್ ಗೊತ್ತಿರ್ತಕ್ಕಂಥ ಫ್ರೆಂಡ್ಸ್ ಗಳಿಗೆ, ಫ್ಯಾಮಿಲಿ ಮೆಂಬರ್ ಗಳಿಗೆ, ಅಥವಾ ಎಲ್ಲೋ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಪರಿಚಯ ಆಗುವಂತ ವ್ಯಕ್ತಿಗೆ, ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಸ್ಟ್ರೇಂಜರ್ ಗಳಿಗೆ ನೀವು ಈ ಒಂದು ಸಿಸ್ಟಮ್ ಬಗ್ಗೆ ಅರ್ಥ ಮಾಡಿಸೋದ್ರಿಂದ, ಇದೇ ತರದ ಜೂಮ್ ಸೆಷನ್ ಗಳಲ್ಲಿ ಅವ್ರನ್ನ ಕೊಂಡಿಸ್ಕೊಂಡು ಅರ್ಥ ಮಾಡಿಸೋದ್ರಿಂದ ಅವ್ರಿಗೆ ನೀವು ರೆಫರ್ ಮಾಡ್ತಾ ಬಂದ್ರೆ ಒಬ್ಬರಿಂದ ಒಬ್ರಿಗೆ ರೆಫರ್ ಆಗ್ತಾ ಬರುತ್ತೆ. ನೀವು ಪ್ಯಾಸಿವ್ ಇನ್ಕಮ್ ತೆಗೆದುಕೊಳ್ಬೋದು. ಕೇವಲ ನಾವು ಹೊರಗಡೆ 40 ವರ್ಷ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇದೀವಿ, 20 ವರ್ಷದಿಂದ 60 ವರ್ಷದವರೆಗೂ. ಇಲ್ಲಿ ಕೇವಲ 2 ರಿಂದ 5 ವರ್ಷಗಳ ಕಾಲ ಈ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಂಡು ಈ ಒಂದು ವ್ಯವಸ್ಥೆಗೆ 5 ವರ್ಷ ನಾವು ಕೆಲಸ ಮಾಡಿದ್ರೆ 5 ವರ್ಷದ ನಂತರ ಈ ವ್ಯವಸ್ಥೆ ನಮ್ಮ ಏಳಿಗೆಗೋಸ್ಕರ ಕೆಲಸ ಮಾಡುತ್ತೆ. ನಮ್ಮ ಮಕ್ಕಳ, ಮೊಮ್ಮಕ್ಕಳ, ಮೊಮ್ಮಕ್ಕಳ ಇನ್ನು ಲೈಫ್ ಟೈಮ್ ನಮ್ಮ ಜನರೇಷನ್ಗೋಸ್ಕರ ಕೆಲಸ ಮಾಡುತ್ತೆ. ನಮ್ಮ ಒಂದು ವ್ಯಾಲ್ಯೂಬಲ್ 5 years. ನಾನು ಆಗ್ಲೇ ಹೇಳ್ದಂಗೆ ಹೊರಗಡೆ ನಾವು 10 ರಿಂದ 12 ಗಂಟೆ ಸಮಯವನ್ನ ಕೊಡ್ತಾ ಇದೀವಿ ಈ ಬಿಸ್ನೆಸ್ ಅನ್ನ ಮಾಡೋದಕ್ಕೆ. ಪ್ರಾಪರ್ ಆದಂತಹ, ನೀವೆಲ್ಲಿ ಟಿವಿ ನೋಡ್ತಾ ಇದ್ದೀರಾ, ಆ ಟಿವಿ ನೋಡೋದನ್ನ ಬಿಟ್ಟು ನಿಮ್ಮ ಸಮಯ ಎಲ್ಲೆಲ್ಲಿ ವೇಸ್ಟ್ ಆಗ್ತಾ ಇದೆ. ಇವತ್ತು ನಾವು ನೋಡಿರ್ಬೋದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಹೇಳ್ಕೊಂಡು, ರೀಲ್ಸ್ ಗಳಂತ ಹೇಳ್ಕೊಂಡು ಸುಮಾರು 2 ರಿಂದ 3 ಗಂಟೆಗಳ ಕಾಲ ವೇಸ್ಟ್ ಮಾಡ್ತಾ ಇದೀವಿ. ಅದರಿಂದ ನಮ್ಗೆ ಯಾವುದೇ ರೀತಿಯಾದಂತ ಆದಾಯ ಇಲ್ಲ. ಟ್ವಿಟರ್ ಅನ್ನ ಯೂಸ್ ಮಾಡೋದ್ರಿಂದ ಎಲಾನ್ ಮಸ್ಕ್ ದುಡ್ಡು ಹೋಗುತ್ತೆ, ನೋಡ್ತಾ ಇದೀವಿ. ಅದನ್ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ತಾ ಇದೀವಿ. ಅಂತಹ ಸಮಯವನ್ನು ಒಂದು 2 ರಿಂದ 5 ವರ್ಷಗಳ ಕಾಲ ಪಕ್ಕಕ್ಕಿಟ್ಟು 5 ವರ್ಷ ಆದ ನಂತರ ನಮ್ಗೆ ವಾಟ್ಸ್ಆಪ್ ಸಿಗುತ್ತೆ, ಎಲ್ಲ ಸೋಷಿಯಲ್ ಮೀಡಿಯಾಗಳು ಸಿಗುತ್ತೆ. ಆ ಸೋಷಿಯಲ್ ಮೀಡಿಯಾವನ್ನೇ ಉಪಯೋಗಿಸ್ಕೊಂಡು ಅದನ್ನೇ ನೀವು ಈ ಬಿಸ್ನೆಸ್ ಆಗಿ ಮಾಡ್ಕೊಂಡ್ರೆ ಪಾರ್ಟ್ ಟೈಮ್ ಅಲ್ಲಿ ಕೂಡ ಈ ಬಿಸ್ನೆಸ್ ಅನ್ನ ಸಂಪಾದನೆ ಮಾಡ್ತಾರೆ. ನೀವು ಪ್ಯಾಸಿವ್ ಇನ್ಕಮ್ ಅನ್ನ ಮಾಡಬಹುದು. ಸೊ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಇದೆ. ಹಾಗಾದ್ರೆ ಇಷ್ಟೆಲ್ಲ ಬೆನಿಫಿಟ್ ಕೊಡ್ತಕ್ಕಂಥ ಕಂಪನಿ ಯಾವುದು? ಕೇವಲ ಬೆನಿಫಿಟ್ ಇದ್ರೆ ಸಾಕಾಗೋದಿಲ್ಲ, ಈ ಬೆನಿಫಿಟ್ ಅನ್ನು ಕೊಡುವಂತ ಕಂಪನಿಗಳಿರ್ಬೋದು. ಅಂಡ್ ಹೊರಗಡೆ ನೀವು ಡೈರೆಕ್ಟ್ ಸೆಲ್ಲಿಂಗ್ ತುಂಬಾ ಕಂಪನಿಗಳನ್ನ ಕೇಳಿರ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ಐ ಹಾರ್ಟ್ಲಿ ವೆಲ್ಕಮ್ ಟು ದ ಮೋದಿ ಕೇರ್ ಸಿಸ್ಟಮ್. ನಾನು ಮೋದಿ ಕೇರ್ಗೆ ನಿಮ್ಮೆಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ನಾವು ಮೋದಿ ಕೇರ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕು, ಮೋದಿ ಕೇರ್ ಯಾಕೆ ಬೆಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಅನ್ನೋದನ್ನ ನಾನು ನಿಮ್ಗೆ 2 ನಿಮಿಷದಲ್ಲಿ ಅರ್ಥ ಮಾಡಿಸ್ತೀನಿ. ಯಾಕೆ ನಾವು ಮೋದಿ ಕೇರ್ನ ಸೆಲೆಕ್ಷನ್ ಮಾಡ್ಕೊಳ್ಬೇಕು? ಇವತ್ತು ಹೊರಗಡೆ ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ನಾವು ಕಂಪೇರ್ ಮಾಡಿದ್ರೆ ಮೋದಿ ಕೇರ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಎಜುಕೇಶನ್ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಯಿಂದ ಹಿಡಿದು ಹೈ ಪ್ರೊಫೆಷನಲ್ ಎಜುಕೇಶನ್ ಇರ್ತಕ್ಕಂಥ ವ್ಯಕ್ತಿಗೆ ನಾವು ಅರ್ಥ ಮಾಡಿಸೋದು ಬಹಳ ಸುಲಭ. ಅಂಡ್ 70% ನಿಮ್ಮ ಬಿಸ್ನೆಸ್ ಇನ 70% ಆದಾಯ ಅನ್ನೋದು ನಿಮಗೆ ಸಿಗುತ್ತೆ. ಲಾಯಲ್ಟಿ ಮುಖಾಂತರ ವರ್ಷಕ್ಕೆ ನೀವು 30,000 ರೂಪಾಯಿ ಫ್ರೀ ಪ್ರಾಡಕ್ಟ್ ಗಳನ್ನ ನೀವು ತೆಗೆದುಕೊಳ್ಬಹುದು. ವಾರಕ್ಕೆ 1 ಚೆಕ್ಕಿನಂತೆ ತಿಂಗಳಿಗೆ 4 ವೀಕ್ಲಿ ಚೆಕ್, 1 ಮಂತ್ಲಿ ಚೆಕ್ ಅನ್ನ ತೆಗೆದುಕೊಳ್ಬಹುದು. ಸೊ ಒಂದು ಹೈಯೆಸ್ಟ್ ಇನ್ಕಮ್ ಅನ್ನ ಕೊಡ್ತಾ ಇರ್ತಕ್ಕಂಥ, ವರ್ಲ್ಡ್ ವೈಡ್ ಅಲ್ಲಿ ಹೈಯೆಸ್ಟ್ ಇನ್ಕಮ್ ಅನ್ನ ಕೊಡ್ತಕ್ಕಂಥ ಒಂದು ಕಂಪನಿ. ದಿ ಬೆಸ್ಟ್ ಪ್ಲಾನ್ ಇದೆ. ಬಹಳ ಕಡಿಮೆ ಜನರಿಗೆ ರೆಫರ್ ಅನ್ನ ಮಾಡೋ ಮುಖಾಂತರ ನೀವು ಇನ್ಕಮ್ ಅನ್ನ ಜನರೇಷನ್ ಮಾಡ್ಕೊಳ್ಬಹುದು. ಅದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ನಿಮ್ಗೆ ಮೀಟಿಂಗ್ ಕರೆದಂತ ವ್ಯಕ್ತಿಗಳು ಹೇಳ್ತಾರೆ. ಅಂಡ್ ನಾವ್ ಈ ಬಿಸ್ನೆಸ್ ಅನ್ನ ಮೋದಿ ಕೇರ್ ಅನ್ನ ಮಾಡೋದ್ರಿಂದ ನಮಗ್ ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೆ ಒಂದ್ ಒಳ್ಳೆ ಎಜುಕೇಶನ್ ಅನ್ನ ಕೊಡ್ಬೋದು. ದೇಶಕ್ಕೆ ಸೇವೆ ಎಲ್ಲ ಯಾರೆಲ್ಲ ಏನ್ ಮಾಡ್ಬೇಕು, ಚಾರಿಟಿ ಮಾಡ್ಬೇಕಂತಿದ್ದೀರಾ, ಒಂದು ಫೌಂಡೇಶನ್ ಮುಖಾಂತರ ದೇಶ ಸೇವೆ ಮಾಡ್ಬೇಕಂತಿದ್ದೀರಾ, ನಮ್ಮ ಲೈಫ್ ಅನ್ನು ಕೂಡ ಸೆಕ್ಯೂರಿಟಿ ಮಾಡ್ಕೊಂಡು ದೇಶದ ಭದ್ರತೆಯನ್ನು ಕೂಡ ಸೆಕ್ಯೂರಿಟಿ ಮಾಡೋದಕ್ಕೆ ನಮ್ಮ ಹತ್ರ ಮೋದಿ ಕೇರ್ ಥ್ರೂ ನಾವು ಅದನ್ನು ಕೂಡ ಮಾಡ್ಬೋದು. ಅಂಡ್ ಯಾಕೆ ಮೋದಿ ಕೇರ್ ನಲ್ಲೇ ಮಾಡ್ಬೇಕು? ಮೋದಿ ಕೇರ್ ಹಣಕ್ಕೋಸ್ಕರ ಮಾಡ್ತಾ ಇದೆಯಾ? ಇಲ್ಲ. ಓವರ್ 92 years ಇಂದ ದೇಶ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಕಂಪನಿ. ಹತ್ತತ್ರ ಇವತ್ತು ಮೋದಿ ಎಂಟರ್ಪ್ರೈಸಸ್ ಅಂತ ಹೇಳಿ 28 ಕಂಪನಿಗಳು 120 ದೇಶದಲ್ಲಿದ್ದಾವೆ. 1933 ರಾಯ್ ಬಹದ್ದೂರ್ ಗುಜರಾಲ್ ಮೋದಿ ಅವರು ಕೇವಲ ಶುಗರ್ ಇಂಡಸ್ಟ್ರಿಯಿಂದ 1 ಕಂಪನಿಯಿಂದ ಶುರುವಾದಂತ ಮೋದಿ ಕೇರ್ ನ ಸಂಸ್ಥೆ ಇವತ್ತು ಹತ್ತತ್ರ 28 ಕಂಪನಿಗಳು 120 ದೇಶದಲ್ಲಿದೆ. ಅದೆಲ್ಲದರಿಂದ ಹತ್ತತ್ರ 70,000 ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ. ಆದ್ರೆ ಆ 28 ಕಂಪನಿಗಳನ್ನ ಹೊರತುಪಡಿಸಿ ಇವತ್ತು ಮೋದಿ ಕೇರ್ ಅನ್ನ ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಅಸಾಮಾನ್ಯ ಸಾಧನೆಯನ್ನ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಮೋದಿ ಕೇರ್ ನಮಗೊಂದು ದಾರಿಯನ್ನ ಮಾಡ್ಕೊಟ್ಟಿದೆ. ಮೈ ಡಿಯರ್ ಫ್ರೆಂಡ್ಸ್, ಹಾಗಿದ್ರೆ ಏನು ಮೋದಿ ಕೇರ್ ಏನ್ ಹೇಳ್ತಾ ಇದೆ? ಒಂದು ಆರೋಗ್ಯ, ವೆಲ್ತ್ ಅನ್ನು ಸಂಪಾದನೆ ಮಾಡ್ಕೊಳ್ಳಿ, ಹೆಲ್ತ್ ಇಂದ ವೆಲ್ತ್ ಅನ್ನ ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ.
ನಾವು ತೆಗೆದುಕೊಳ್ಳುವಂತಹ ಸಿಸ್ಟಮ್ ಅಲ್ಲಿ ಎಷ್ಟು ಕಲಬೆರಕೆ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ. ಆದ್ರೆ ಮೋದಿ ಕೇನಲ್ಲಿ ಸಿಗ್ತಕ್ಕಂತಹ ಇಷ್ಟು ಸುಮಾರು 18 ಕ್ಯಾಟಗರಿಲಿ ಪ್ರಾಡಕ್ಟ್ ಗಳು ಸಿಗುತ್ತೆ. ಹತ್ತತ್ರ 750 ಸ್ಪೆಷಲ್ ಕ್ಯಾಟಗರಿ ಪ್ರಾಡಕ್ಟ್ ಗಳು, 365 ಪ್ರಾಡಕ್ಟ್ ಗಳು ಸಿಗ್ತದೆ. ಅಕ್ರಾಸ್ 14 ಕ್ಯಾಟಗರಿ ಹತ್ತತ್ರ 800 ಪ್ರಾಡಕ್ಟ್ ಗಳು ನಮಗೆ ಸಿಗ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್. ನಾವು ಬೆಳಿಗ್ಗೆ ಎದ್ದು ಬಳಸ್ತಕ್ಕಂತ ಪೇಸ್ಟ್ ಬ್ರಷ್ ಇಂದ ಹಿಡಿದು ರಾತ್ರಿ ಮಲಗಬೇಕಾದ್ರೆ ತೆಗೆದುಕೊಳ್ಳುವಂತ ಹೆಲ್ತ್ ಸಪ್ಲಿಮೆಂಟ್ಗಳವರೆಗೂ ಕೂಡ ಮೋದಿ ಕೇರ್ ನಲ್ಲಿ ಸಿಗ್ತಾ ಇದೆ. ಆರೋಗ್ಯವನ್ನ ಸಂಪಾದನೆ ಮಾಡೋ ಮುಖಾಂತರ ಹಣವನ್ನ ಸಂಪಾದನೆ ಮಾಡ್ತಾ ಇದೀವಿ. ಆದ್ರೆ ಹೊರಗಡೆ ಸಿಸ್ಟಮ್ ಅಲ್ಲಿ ನಮ್ಮ ಆರೋಗ್ಯವನ್ನ ಖರ್ಚು ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಗೆ ಹೆಲ್ತ್ ಮುಖಾಂತರ ವೆಲ್ತ್ ಎಲ್ಲವೂ ಕೂಡ ಸಿಗುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನ ಉಪಯೋಗಿಸ್ಕೊಂಡು ನಮಗ್ ಬೇಕಾದಂತ ಒಂದು ಆದಾಯವನ್ನ ನಾವಿಲ್ಲಿ ಜನರೇಟ್ ಮಾಡ್ಕೊಳ್ಬಹುದು. ಸೊ ಮೋದಿ ಕೇರ್ ನಲ್ಲಿ ಎಷ್ಟು ಮಾರ್ಕೆಟ್ ಖಾಲಿ ಇದೆ ಅನ್ನೋದಕ್ಕೆ ನಾನು ಕೇವಲ ಒಂದೇ ಒಂದು ಪ್ರಾಡಕ್ಟ್ ಅನ್ನ ನಿಮ್ಗೆ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತೀನಿ. ಜಸ್ಟ್ ಇನ್ 2 ಮಿನಿಟ್ಸ್ ಅಲ್ಲಿ ನನ್ನ ಒಂದು ಎಕ್ಸ್ಪ್ಲನೇಷನ್ ಅನ್ನ ನಾನು ಮುಗಿಸ್ತೀನಿ. ಫ್ರೆಂಡ್ಸ್, ನಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕಳೆದ ತಿಂಗಳಷ್ಟೇ ಬಂದಂತ ಒಂದು ವರದಿ 44 ಕೋಟಿ ಭಾರತೀಯರಿಗೆ ಬೊಜ್ಜಿನ ಸಮಸ್ಯೆ ಕಾಣ್ತಾ ಇದೆ. ಇವತ್ತು ನಾವು ಬಳಸ್ತಾ ಇರ್ತಕ್ಕಂಥ ವಸ್ತುವಿಂದ ಆಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏನ್ ಟ್ರೆಡಿಷನಲ್ ವೇಲಿ ನಾವು ತಂದಿರ್ತಕ್ಕಂಥ ದಿನಬಳಕೆಯ ವಸ್ತುಗಳಾಗಿರ್ಬೋದು, ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ಟ್ಯಾಬ್ಲೆಟ್ ಗಳಾಗಿರ್ಬೋದು, ತಿಂತಾ ಇರ್ತಕ್ಕಂಥ ಫುಡ್ ಆಗಿರ್ಬೋದು, ಫಾಸ್ಟ್ ಫುಡ್ ಗಳಾಗಿರ್ಬೋದು, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಸಮತೋಲನ ಅಂದ್ರೆ ಯಾವುದೇ ರೀತಿಯಿಂದ ಸರಿ ಸಮಾನವಾಗಿರ್ತಕ್ಕಂಥ ಆಹಾರ ಪದ್ಧತಿಯಿಂದ 44 ಕೋಟಿ ಭಾರತೀಯರಿಗೆ ಬೊಜ್ಜಿನ ಆತಂಕ ಕಾಣ್ತದೆ. ಅಂಡ್ ಇದು ಈ ಸಂಖ್ಯೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಮುಂದಕ್ಕೆ ಹೋಗ್ತಾ ಇದೆ ಅಂತಂದ್ರೆ ನೋಡಿರ್ಬೋದು. ಇಲ್ಲಿ ನೆಕ್ಸ್ಟ್ ಇನ್ನ 2.6 ಕೋಟಿ ಪುರುಷರು ಇಲ್ಲಿ ಬರ್ತಾ ಇದಾರೆ. ಇದು ಹತ್ತತ್ರ 70% ಜಾಸ್ತಿ ಆಗ್ತದೆ. ಹತ್ತತ್ರ 80 ಕೋಟಿ ಭಾರತೀಯರಿಗೆ ಬೊಜ್ಜಿನ ಸಮಸ್ಯೆ, ಅದರಲ್ಲಿ ಹತ್ತತ್ರ 5 ರಿಂದ 10 ಕೋಟಿ ಬರೀ ಮಕ್ಕಳಿಗೆ ಈ ಸಮಸ್ಯೆ ಕಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ. ಇವತ್ತು ನಾವು ಲಕ್ಷಗಟ್ಟಲೆ ಹಣ ಸಂಪಾದನೆ ಮಾಡ್ತಾ ಇರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಸಂಪಾದನೆ ಮುಖ್ಯ ಗುರಿಯಾಗಿರ್ಬೋದು. ಆದ್ರೆ ನಾವು ಸಂಪಾದನೆ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನ ಎಷ್ಟು ಕಳ್ಕೊಳ್ತಾ ಇದೀವಿ. ಇದನ್ನ ಆಲೋಚನೆ ಮಾಡಿರ್ತಕ್ಕಂತ ಮೋದಿ ಸರ್ಕಾರ ಇನ್ನ ನೆಕ್ಸ್ಟ್ 10 ವರ್ಷಗಳ 10ರಿಂದ 20 ವರ್ಷಗಳಲ್ಲಿ ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕು, ಅದ್ರ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸ್ಬೇಕಂತೇಳಿ ಆಲ್ರೆಡಿ ನಮ್ಗೆ ಇದ್ರ ಬಗ್ಗೆ ಪೇಪರ್ ನಲ್ಲಿ ಆಲ್ರೆಡಿ ಬಂದಿದೆ, ನಾವು ನೋಡ್ತಾ ಇದೀವಿ. ನಾವು ಬಳಸ್ತಾ ಇರ್ತಕ್ಕಂತ ಅಡಿಗೆ ಎಣ್ಣೆಯಿಂದ ಏನೆಲ್ಲ ಸಮಸ್ಯೆ ಆಗ್ತದೆ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ಮೋದಿ ಕೇರ್ ನಲ್ಲಿ ನಾವು ಈ ಒಂದು ಮಾರ್ಕೆಟಿಂಗ್ ಅನ್ನ ಅಥವಾ 44 ಕೋಟಿ ಜನ ಇದ್ದಾರೆ, ನಾವು ಈ ಬಿಸ್ನೆಸ್ ಅನ್ನ ನಾವು ತೆಗೆದುಕೊಳ್ಳೋಕೆ ಬಹಳ ಸಿಂಪಲ್ ವಾಗಿ ತೆಗೆದುಕೊಳ್ಳೋದಿಕ್ಕೆ. ಸೊ ಏನು ನಮ್ಮಲ್ಲಿ ಇರ್ತಕ್ಕಂತ ಒಂದು ಶೇಪ್ ಶಿಫ್ಟ್ ಅಂತ ಬಹಳ ರಿಸಲ್ಟ್ ಓರಿಯೆಂಟೆಡ್ ಇರ್ತಕ್ಕಂತ ಪ್ರಾಡಕ್ಟ್ ಯಾವುದೇ ವ್ಯಕ್ತಿಗೆ ಬೇಕಾದ್ರೂ ಕೊಡ್ಬೋದು. ಎಂತಹ ವ್ಯಕ್ತಿಗೂ ಕೂಡ ಒಳ್ಳೆ ರಿಸಲ್ಟ್ ಇರ್ತಕ್ಕಂಥದ್ದು, ಆರೋಗ್ಯವನ್ನ ಕೊಡ್ತಕ್ಕಂತ ಪ್ರಾಡಕ್ಟ್ ಇದೆ. 44 ಕೋಟಿ ಅಟ್ ಪ್ರೆಸೆಂಟ್ 44 ಕೋಟಿ ಸಮೀಕ್ಷೆ ಪ್ರಕಾರ 80 ಕೋಟಿ ಜನರಿಗೆ 20 ವರ್ಷದಲ್ಲಿ ರೀಚ್ ಆಗ್ತದೆ. 80 ಕೋಟಿ ಜನರನ್ನ ನಾವು ಈ ಒಂದು ಬಿಸ್ನೆಸ್ ಒಳಗಡೆ ತೆಗೆದುಕೊಳ್ಬಹುದು ಕೇವಲ ಒಂದೇ ಒಂದು ಪ್ರಾಡಕ್ಟ್ ಇಂದ. ಅಷ್ಟು ಮಾರ್ಕೆಟ್ ಈ ಒಂದು ನಮ್ಮ ಒಂದು ಕಂಪನಿಲಿ ನಾವು ಇಷ್ಟು ದೊಡ್ಡ ಆಪರ್ಚುನಿಟಿನ ನಾವು ನೋಡ್ಬೋದು. ಅಂಡ್ ಈ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ಬಂದಿರ್ತಕ್ಕಂಥ ರಿಸಲ್ಟ್, ಸೊ ಕೇವಲ 2 ತಿಂಗಳಲ್ಲಿ ಆಗಿರ್ತಕ್ಕಂಥ ವೆಯ್ಟ್ ಲಾಸ್ ಇನ ರಿಸಲ್ಟ್. ಇವತ್ತು ನಮ್ಗೆ ಗೊತ್ತಿದೆ ಒಬೇಸಿಟಿ ಇಂದ ಏನೆಲ್ಲ ಬರ್ತದೆ. ಒಬೇಸಿಟಿ ಅನ್ನುವಂಥದ್ದು BP, ಶುಗರ್, ನಮ್ಗೆ ನಾವು ಸುತ್ತಮುತ್ತ ನಮ್ಮ ಪ್ರಕೃತಿಯಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು, ನಮ್ಮ ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು, ಲಿವರ್ ಡ್ಯಾಮೇಜ್ ಆಗಿರ್ಬೋದು, ಹಾರ್ಟ್ ಡ್ಯಾಮೇಜ್ ಆಗಿರ್ಬೋದು, ಎಲ್ಲದಕ್ಕೂ ಕಾರಣ ನಮ್ಮ ಸ್ಥೂಲಕಾಯ. ನಾವು ದಪ್ಪ ಆಗ್ತಾ ಇರ್ತಕ್ಕಂಥದ್ದು, ಬಾಡಿ ಒಳಗಡೆ ಅನ್ಇವನ್ ಫ್ಯಾಟ್ ಜನರೇಷನ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದನ್ನ ನಾವು ಇಟ್ಕೊಂಡು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನರಿಗೆ ನಾವು ಇದನ್ನ ಸಜೆಷನ್ ಮಾಡೋದ್ರಿಂದ, ರೆಫರ್ ಮಾಡೋದ್ರಿಂದ ನಾವು ಒಂದು ಹೆಲ್ತ್ ಅನ್ನ ತೆಗೆದುಕೊಳ್ಬಹುದು, ಜನರಿಗೂ ಕೂಡ ಹೆಲ್ತ್ ಅನ್ನ ಕೊಡ್ಬೋದು. ಅಂಡ್ ಜನರಿಗೂ ಕೂಡ ಹೆಲ್ತ್ ಅನ್ನ ಕೊಡೋದ್ರಿಂದ ನಾವು ಕೂಡ ಆದಾಯವನ್ನ ತೆಗೆದುಕೊಳ್ಬಹುದು. ಸೊ ಇದನ್ನ ಪ್ರಾಡಕ್ಟ್ ಅನ್ನ ಉಪಯೋಗಿಸಿ ನಮ್ಮ ಕಂಪನಿ ಮ್ಯಾನೇಜ್ಮೆಂಟ್ ಅಥವಾ ಇಲ್ಲಿ ರಿಸಲ್ಟ್ ಅನ್ನ ಪಡ್ಕೊಂಡಂತವ್ರು ತುಂಬಾ ಜನ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇಷ್ಟೆಲ್ಲ ಆಪರ್ಚುನಿಟಿಗಳಿದಾವೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ಆಪರ್ಚುನಿಟಿಗಳನ್ನ ಉಪಯೋಗಿಸ್ಕೊಂಡು ನಾನು ಮೋದಿ ಕೇರ್ ನಲ್ಲಿ ನನ್ನ ಲೈಫ್ ಅನ್ನ ಕಟ್ಕೊಳ್ಬಹುದು. ಸೊ ಈ ಒಂದು ಅದ್ಭುತ ಅವಕಾಶವನ್ನ ನಾನು ಉಪಯೋಗಿಸ್ಕೊಂಡು ಒಬ್ಬ ಇಂಜಿನಿಯರ್ ಆಗಿ ಎಲ್ಲೋ ಒಂದು 50-60 ಸಾವಿರ ರೂಪಾಯಿಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ನಾನು ದಿನದ 10 ರಿಂದ 14 ಗಂಟೆಗಳ ಕಾಲ ನನ್ನ ಟೈಮ್ ಅನ್ನ ನಾನು ವೇಸ್ಟ್ ಮಾಡ್ತಾ ಇದ್ದೆ. ನನಗೆ ಅವಕಾಶ ಅನ್ನುವಂಥದ್ದು ನನ್ನ ಅಪ್ಲೈನ್ ರಂಜಿತ್ ಸರ್ ಮುಖಾಂತರ ಸಿಕ್ತು. ಅರ್ಥ ಮಾಡಿಸಿದ್ರು. 6 ತಿಂಗಳ ಕಾಲ ನಾನು ಪಾರ್ಟ್ ಟೈಮ್ ಅಲ್ಲಿ ತೆಗೆದುಕೊಂಡೆ ಅವಕಾಶನ, ಸ್ಟಡಿ ಮಾಡಿದೆ. ಈ ಪ್ರಾಡಕ್ಟ್ ಗಳ ಮುಖಾಂತರ ನನ್ನ ತಾಯಿಗೆ ರಿಸಲ್ಟ್ ಬಂತು, ನನ್ನ ತಾತನಿಗೆ ರಿಸಲ್ಟ್ ಬಂತು, ನನ್ನ ಮನೇಲಿ ಇರ್ತಕ್ಕಂಥ ಕುಟುಂಬದ ಸದಸ್ಯರಿಗೆ ರಿಸಲ್ಟ್ ಬಂತು. ಇವತ್ತು ಈ ಬಿಸ್ನೆಸ್ ಅನ್ನ ತೆಗೆದುಕೊಂಡು 6 ವರ್ಷ ಆಯ್ತು. 6 ವರ್ಷಗಳಿಂದ ನನ್ನ ಕುಟುಂಬದಲ್ಲಿ ಯಾವೊಬ್ಬ ಸದಸ್ಯರು ಕೂಡ ಹಾಸ್ಪಿಟಲ್ ಬಾಗ್ಲು ಹೋಗಿಲ್ಲ. ಒಂದು ಕೊರೋನಾ ಟೈಮಲ್ಲೂ ಕೂಡ ಒಂದು ವ್ಯಾಕ್ಸಿನೇಷನ್ ಕೂಡ ನಾವು ಹಾಕ್ಸ್ಕೊಂಡಿಲ್ಲ. ಅಂದ್ರೆ ಕಾರಣ ಮೋದಿ ಕೇರ್ ನಂತ ಅಮೃತ ಸಂಜೀವಿನಿ ವಸ್ತುಗಳನ್ನ ನಾನ್ ಪಡ್ಕೊಂಡಂತ ಈ ಆರೋಗ್ಯದ ಬೆನಿಫಿಟ್ ಅನ್ನ ನನ್ನ ಸುತ್ತಮುತ್ತಲ ಇರ್ತಕ್ಕಂಥ ಸಮಾಜಕ್ಕೆ ನಾನು ಶೇರ್ ಮಾಡಿದೀನಿ. ನನಗೆ ಗೊತ್ತಿರ್ತಕ್ಕಂಥ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡ್ತಾ ಬಂದೆ. ಅದ್ರಲ್ಲಿ ಒಂದಷ್ಟು ಜನ ಬೇಡ ಅಂತಂದ್ರು ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಯಾರಿಗ ಅವಶ್ಯಕತೆ ಇದು ಅವ್ರು ತೆಗೆದುಕೊಳ್ತಾ ಬಂದ್ರು. ಆ ವ್ಯಕ್ತಿಗಳಿಗೆ ಸಜೆಷನ್ ಮಾಡಿ ಅವರ ಆರೋಗ್ಯದ ಪರಿವರ್ತನೆಯನ್ನ ಮಾಡಿದ್ದಕ್ಕೆ ಅವ್ರ ಕಡೆಯಿಂದ ಮತ್ತೊಂದಷ್ಟು ಜನಕ್ಕೆ ರೆಫರ್ ಮಾಡ್ತಾ ಇವತ್ತು ಹತ್ತತ್ರ ತಿಂಗಳಿಗೆ 80,000ಕ್ಕೆ ಅಂತ ಹೆಚ್ಚು ಪ್ಯಾಸಿವ್ ಇನ್ಕಮ್ ಅನ್ನ ತೆಗೆದುಕೊಳ್ತಾ ಇದೀನಿ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಪ್ರೆಸೆಂಟೇಶನ್ ಅವಕಾಶವನ್ನ ಕೊಟ್ಟಿದ್ದಕ್ಕೆ. ಹಾಗೆ ನಾನು ಈ ಸೆಷನ್ ಅಲ್ಲಿ ಮತ್ತೊಂದು ಅದ್ಭುತವಾದಂತಹ ಟ್ರಾನ್ಸ್ಫಾರ್ಮೇಶನ್ ಅನ್ನ, ಜೀವನದ ಟ್ರಾನ್ಸ್ಫಾರ್ಮೇಶನ್ ಅನ್ನ ತೆಗೆದುಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ನಮ್ಮ ಲೀಡರ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ.
ಸೊ ಮೂಲತಃ ಆಳ್ವಾಸ್ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಂತವ್ರು, ಕನ್ನಡ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಸುಮಾರು 7 ವರ್ಷ 8 ವರ್ಷಗಳ ಮುಂಚೆ ಈ ಅವಕಾಶ ಅನ್ನೋದು ಬರುತ್ತೆ. ಅವತ್ತು ಡಿಸೈಡ್ ಮಾಡ್ತಾರೆ ಈ ಅವಕಾಶ ನಾಳೆ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಎಷ್ಟು ಜನರ ಜೀವನ ಬದಲಾಗುತ್ತೆ ಅಂತೇಳಿ. ಅವತ್ತು ಅವ್ರು ತೆಗೆದುಕೊಂಡಂತ ಒಂದೇ ಒಂದು ಡಿಸಿಷನ್ಗೆ ಇವತ್ತು ಲಕ್ಷಾಂತರ ಜನ, ಸಾವಿರಾರು ಜನ ಇವತ್ತು ಆಂಧ್ರ, ಕರ್ನಾಟಕ, ತಮಿಳುನಾಡು ಈ ಭಾಗದಲ್ಲಿ ಅವರ ಒಂದು ಮಾತಿಂದ ಜೀವನವನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅವರ ಒಂದು ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದು ಅವ್ರ ಬದಲಾಗಿ ಸಾವಿರಾರು ಜನರಿಗೆ ಮಾದರಿಯಾಗಿದ್ದಾರೆ. ಇವತ್ತು ಅವ್ರ ಮಾತ್ರ ಆದಾಯ ತೆಗೆದುಕೊಳ್ಳೋದಲ್ಲ, ಸಾವಿರಾರು ಜನ ಆದಾಯ ತೆಗೆದುಕೊಳ್ಳೋದಕ್ಕೂ ಕೂಡ ಮಾದರಿಯಾಗಿರ್ತಕ್ಕಂಥ ಸೊ ನಮ್ಮೆಲ್ಲರ ಗ್ರೇಟ್ ಲೀಡರ್, GRDD ಕಂಪನಿಯ ಟಾಪ್ ಟೈಟಲ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಸೊ ನಮ್ಮೆಲ್ಲರ ಗ್ರೇಟ್ ಅಪ್ಲೈನ್ ದಿವ್ಯಾಧರ್ ಶೆಟ್ಟಿ ಸರ್ ನಾನು ಮತ್ತೆ ವೆಲ್ಕಮ್ ಮಾಡ್ಕೊಳ್ತಾ ಸೆಷನ್ ಅನ್ನ ದಿವ್ಯಾಧರ್ ಸರ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಅಂಡ್ ವೆಲ್ಕಮ್ ಟು ದ ಝೂಮ್ ಸೆಷನ್ ದಿವ್ಯಾಧರ್ ಸರ್. ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಪ್ರೆಸೆಂಟೇಶನ್ ಮಾಡಿದಿರಿ. ಐ ಥಿಂಕ್ ಮೋದಿಯಲ್ಲಿ ನಾನು ನೋಡಿದಂತ ಫಸ್ಟ್ ಪ್ರೆಸೆಂಟೇಶನ್ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾಡಿದ್ರಿ ನವೀನ್. ಅಂಡ್ ವೆಲ್ಕಮ್ ಎಲ್ರಿಗೂ ಕೂಡ. ಸೊ ಯಾರೆಲ್ಲ ಇಲ್ಲಿ ಜಾಯ್ನ್ ಆಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸಬರಿದ್ದೀರಿ, ಕೇವಲ ಒಂದು 5 minutes ಇಂದ 10 minutes ನಾನು ಮಾತಾಡ್ತೀನಿ. ಸೊ ಅಲ್ಲಿಗೆ ನಮ್ಮ ಪ್ರೆಸೆಂಟೇಶನ್ ಮುಗೀತದೆ. ಅಂಡ್ ಹಳಬರ ಯಾರೆಲ್ಲ ಇದ್ದೀರಿ, ಕರೆಕ್ಟ್ ಆಗಿ ಒಂದಷ್ಟು ವಿಚಾರಗಳನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ. ಏನಾಗ್ಲಿಕ್ಕೆ ಹೊರಟಿದೆ ಅಂಡ್ ಏನಾಗತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಸೊ ನಾನ್ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನವೀನ್ ಪರಿಚಯ ಮಾಡಿಕೊಟ್ಟ ಹಾಗೆ ನನ್ನ ಹೆಸರು ದಿವ್ಯಾಧರ್ ಶೆಟ್ಟಿ ಅಂತ ಹೇಳಿ. ನಾನೀಗ ಹೊರಗಡೆ ಇದ್ದೀನಿ, ಕಾರಲ್ಲಿ ಇದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ವಿಡಿಯೋ ಕರೆಕ್ಟ್ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಆಡಿಯೋದಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ. ಕುಂದಾಪುರದ ಒಂದು ಪುಟ್ಟ ಹಳ್ಳಿಯವನು ನಾನು. ಸೊ ಕೆರಾಡಿ ಅನ್ನುವಂತ ಊರು. ನೀವು ಕಾಂತಾರ ಅಂತ ಒಂದು ಸಿನಿಮಾ ನೋಡಿದ್ರೆ ಅಷ್ಟು ಶೂಟಿಂಗ್ ಆಗಿರುವಂತಹ ಅವರ ರಿಷಬ್ ಶೆಟ್ಟಿ ಅವರ ಹುಟ್ಟೂರು ಕೂಡ ಅದೇ ಊರು. ನಾನು ಪ್ರಾಥಮಿಕ ಶಾಲೆಯನ್ನು ಓದಿದ್ದೆಲ್ಲವೂ ಕೂಡ ಹಾಸ್ಟೆಲ್ ಅಲ್ಲೇ ಓದಿದ್ದು. ಸೊ ಯಾಕಂದ್ರೆ ಮನೇಲಿ ತುಂಬಾ ಬಡತನ, ಊರಿಗೆ ಹೋಗ್ಬೇಕು ಅಂದ್ರೆ 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಸೊ ಆ ಕಾರಣಕ್ಕೋಸ್ಕರ ನಾನು ಹಾಸ್ಟೆಲ್ ಅಲ್ಲಿ ಓದಿದ್ದು. 7ನೇ ಕ್ಲಾಸಿಂದಾನೆ 6ನೇ ಕ್ಲಾಸಿಗೆ ಹಾಸ್ಟೆಲ್ಗೆ ಹೋಗಿದ್ದು. 7ರಿಂದ PUC ವರೆಗೂ ಕೂಡ ಹಾಸ್ಟೆಲ್ ಅಲ್ಲೇ ಓದಿ, ಆನಂತರ ಮತ್ತೆ ಡಿಗ್ರಿ, ಆನಂತರ ಮತ್ತೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕನ್ನಡ MA ಮಾಡಿದ್ರು. ಸ್ನೇಹಿತರೆ, ಇಲ್ಲಿ ತುಂಬಾ ಜನ ಹಳಬರು ಇರ್ಬೋದು ಅಥವಾ ಹೊಸಬರು ಇರ್ಬೋದು. ನನಗೆ ಓದುವಾಗ್ಲೇ ನೀವು ಎಲ್ರಿಗೂ ಇರುತ್ತೆ ಅದು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. ಚಿಕ್ಕ ಪ್ರೈಮರಿ ಮಕ್ಳಿಗೆ ಹೋಗಿ ನಿಮ್ಗೆ ಏನಾಗ್ಬೇಕು ಅಂತಿದ್ಯಾ ಮುಂದೆ ಅಂತ ಕೇಳಿದ್ರೆ ಆ ಮಗು ಹೇಳುತ್ತೆ ನಾನ್ ಡಾಕ್ಟ್ರು, ನಾನ್ ಇಂಜಿನಿಯರು, ನಾನ್ ಬಿಸ್ನೆಸ್ ಮ್ಯಾನು, ಏನೇನೋ ಹೇಳ್ತದೆ. ಯಾಕಂತ ಹೇಳಿದ್ರೆ ಆ ಮಗುವಿಗೆ ಒಂದು ಕಲ್ಪನೆ ಇರುತ್ತೆ, ನನ್ನ ಫ್ಯೂಚರ್ ಹಿಂಗಿರ್ಬೇಕು ಅಂತ ಒಂದು ಕಲ್ಪನೆ ಇರುತ್ತೆ. ನನಗೂ ಕೂಡ ಚಿಕ್ಕಂದಿರುವಾಗ ನಾನ್ ಹಾಸ್ಟೆಲ್ ಅಲ್ಲಿ ಇದ್ದವಾಗ ನಾನ್ ನೋಡಿದ್ದೇನು ಕೇಳಿದ್ರೆ, ಆ ಹಾಸ್ಟೆಲ್ಗೆ ಬರ್ತಿದ್ದಂತ ಗೌರ್ಮೆಂಟ್ ಅಫಿಷಿಯಲ್ಸ್ ನೋಡ್ತಾ ಇದ್ದೆ, ಅಲ್ಲಿ ಬರುವಂತ ಕೆಲವೊಂದು ಅಧಿಕಾರಿಗಳನ್ನ ನೋಡ್ತಾ ಇದ್ದೆ. ಸೊ ಆವಾಗ ನನಗೂ ಅನಿಸ್ತಾ ಇತ್ತು ನಾನು ಈ ತರ ಒಂದು ಆಫೀಸರ್ ಆಗ್ಬೇಕು, ನಾನು ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಅಂತ. ಸೊ ಅಲ್ಲೇ ಲೈಬ್ರರಿ ಇತ್ತು, ಅದನ್ನೇ ನೋಡ್ತಾ ಓದ್ತಾ ನನಗೆ ಒಂದು ವಿಚಾರ ಗೊತ್ತಾಯ್ತು, KAS ಪಾಸ್ ಆಗ್ಬೇಕು, IAS ಮಾಡ್ಬೇಕು, ಆವಾಗ ದೊಡ್ಡ ಅಫಿಷಿಯಲ್ ಆಗ್ಲಿಕ್ಕಾಗತ್ತೆ, ದೊಡ್ಡ ಆಫೀಸರ್ ಆಗ್ಲಿಕ್ಕಾಗತ್ತೆ ಅನ್ನೋಂಥದ್ದು ಒಂದು ಕಲ್ಪನೆ ಇತ್ತು. ಬಟ್ ಆ ಒಂದು ನಿಟ್ಟಿನಲ್ಲಿ ನಾನು ಡಿಗ್ರಿ ಮುಗಿದ ತಕ್ಷಣ, ಯಾಕಂದ್ರೆ ಮನೇಲಿ ತುಂಬಾ ಕಷ್ಟ ಇತ್ತು, ಫ್ಯಾಮಿಲಿಯಲ್ಲಿ ತುಂಬಾ ಪ್ರಾಬ್ಲಮ್ಗಳಿತ್ತು, ಬೇರೆ ಸಮಸ್ಯೆಗಳಿತ್ತು, ಫೈನಾನ್ಷಿಯಲ್ ಆಗಿ ತುಂಬಾ ಪ್ರಾಬ್ಲಮ್ಗಳಿತ್ತು. ಸೊ ಇಲ್ಲ ನಾನು ಡಿಗ್ರಿ ಮುಗಿಸೇನಿಲ್ಲ, ನಾನು ಬೇರೆ ಏನೋ ಕೆಲಸ ಮಾಡ್ಕೊಂಡು ಓದ್ಬೇಕು ಅಂತ ಅನ್ಕೊಂಡೆ. ಆ ಟೈಮಲ್ಲಿ 1 ವರ್ಷ ಬೆಂಗಳೂರಲ್ಲಿ ಹೋಗಿ ಬೇರೆ ಕೆಲಸಗಳ ಮೂಲಕ ಜೊತೆಗೆ ಓದುವನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಕೋಚಿಂಗ್ ತಗೊಳ್ಳಿಕ್ಕೂ ಕೂಡ ಟ್ರೈ ಮಾಡಿದೆ. KAS ಮತ್ತು IAS ಕೋಚಿಂಗ್ ತಗೊಳ್ಳಿಕ್ಕೂ ಕೂಡ ಟ್ರೈ ಮಾಡಿದೆ. ಅಲ್ಲಿ ಒಂದು ಸಂಸ್ಥೆಯವರು ನನಗೆ ಅದಕ್ಕೂ ಕೂಡ ಅವರ ಪುಸ್ತಕ ಮತ್ತೊಂದು ಕೊಟ್ಟು ನನಗೆ ಅದನ್ನು ಹೆಲ್ಪ್ ಮಾಡಿದ್ರು. ಆ ಟೈಮಲ್ಲಿ 2008ರಲ್ಲಿ PDO ಎಕ್ಸಾಮ್ ಬಂದಿತ್ತು, ಫಸ್ಟ್ ಟೈಮ್ PDO ಬಂದಿತ್ತು. ಸೊ ಆ ಟೈಮಲ್ಲಿ PDO ಇದನ್ನು ಕೂಡ ಬರ್ದಿದ್ದೆ, ಪಾಸ್ ಕೂಡ ಆಗಿದ್ದೆ. ಆ ಟೈಮಲ್ಲಿ ಇಲ್ಲ ನನ್ಗೇನೋ ಮಾಡ್ಬೇಕು, ದೊಡ್ಡದಾಗೇನೋ ಮಾಡ್ಬೇಕು ಅಂತಿತ್ತು. ಯಾಕಂದ್ರೆ ಆ ಟೈಮಲ್ಲಿ ಜಾಬ್ಗೆ ಸಿಗುತ್ತೆ ಅಂತ ಹೋದವಾಗ ಅಲ್ಲಿ ಕೇಳಿರುವಂತ ಲಂಚಗಳು, ಅಲ್ಲಿನ ವ್ಯವಸ್ಥೆ ನೋಡಿದವಾಗ ನನ್ಗನ್ನಿಸ್ತು ಸರ್ಕಾರಿ ಕೆಲಸಗಳಿರ್ಬಹುದು ಅಥವಾ ಯಾವ್ದೋ ಒಂದಿಷ್ಟು ಕೆಲಸಗಳಿರ್ಬಹುದು, ಸಾಮಾನ್ಯರಿಗೆ ಬಡವರಿಗೆ ಅದು 100% ನಿಲ್ಕೋದು ಕಷ್ಟ ಅಂತ ಗೊತ್ತಾದವಾಗ ಏನ್ ಮಾಡೋದು. ನಮ್ಮ ಮನೇಲಿ ತಂದೆ ತಾಯಿ ಇದ್ರು, ಅಕ್ಕ ಸ್ವಲ್ಪ ಹ್ಯಾಂಡಿಕ್ಯಾಪ್ ಇದ್ದಾಳೆ, ತಾಯಿಗೆ ಮನೇಲಿ ಸ್ವಲ್ಪ ಆರೋಗ್ಯದಲ್ಲಿ ಇಶ್ಯೂಸ್ ಇದೆ, ಅಣ್ಣನ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಲ್ಲಿ ಅವ್ನ್ ಡೆತ್ ಆಗಿದ್ದ. ಈ ತರ ಸಿಕ್ಕಾಪಟ್ಟೆ ಫ್ಯಾಮಿಲಿ ಇಶ್ಯೂಸ್ ಗಳಿದ್ದವಾಗ ಯಾರಿಗಾದ್ರೂ ಇದ್ದಿದ್ ಕನಸುಗಳೆಲ್ಲ ಬತ್ತಿ ಹೋಗುತ್ತೆ. ಬಟ್ ನನಗೂ ಕೂಡ ಅದೇ ತರದಲ್ಲಿತ್ತು, ಏನಾದ್ರೂ ಮಾಡ್ಬೇಕಲ್ವಾ ಅಂತ ಹೇಳಿ. ಸೊ ಆನಂತರ ನಾನು ಮಂಗಳೂರು ಯೂನಿವರ್ಸಿಟಿಗೆ ಬಂದು ಕನ್ನಡ MA ಮಾಡಿದೆ. ಕನ್ನಡ MA ಮಾಡಿ ಆನಂತರದಲ್ಲಿ ನನಗೆ ಮೇಜರ್ ಆಗಿ ಲೆಕ್ಚರ್ ಆಗ್ಬೇಕು ಅನ್ನೋಂತ ಒಂದ್ ದೊಡ್ಡ ಕನಸಿತ್ತು. ಸಾವಿರಾರು ಜನಕ್ಕೆ ಒಂದು ವಿದ್ಯೆಯನ್ನು ಕೊಡ್ಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದಾಗಿ 3-4 ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದ್ದೆ. ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇ ನಾನು ನೆಟ್ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೆ. ಸೊ ಸೆಂಟ್ರಲ್ ಎಕ್ಸಾಮ್ ನೆಟ್ ಅನ್ನು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೆ. ಅದೇ ಕಾರಣಕ್ಕೋಸ್ಕರ ನನ್ಗೆ ಇಂಟರ್ವ್ಯೂ ಅಲ್ಲಿ ಬಂದೆ. ಸೊ ಆಳ್ವಾಸ್ ಅಲ್ಲಿ ನನ್ಗೆ ದೊಡ್ಡ ಸಂಸ್ಥೆ, ಅದು ನಿಮ್ಗೆ ಗೊತ್ತಿದೆ. ಸೊ ಸುಮಾರು 25,000ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಇರುವಂತ ದೊಡ್ಡ ಸಂಸ್ಥೆಯಲ್ಲಿ ಅತ್ಯಂತ ಚಿಕ್ಕ ವಯಸ್ಸಲ್ಲೇ ನನಗೆ ಉದ್ಯೋಗ ಸಿಕ್ತು, ಜಾಬ್ ಸಿಕ್ತು. ಬಹಳ ಖುಷಿ ಆಯ್ತು. 15,000 ರೂಪಾಯಿ ಸಂಬಳ ನನ್ಗೆ ಜಾಯ್ನ್ ಆದವಾಗ 2013-14ರಲ್ಲಿ.
ನನ್ಗೆ ಬಹಳ ಸಂಭ್ರಮ ಇತ್ತು. ಅಂದ್ರೆ ನನ್ನ ಲೈಫ್ ಚೇಂಜ್ ಆಯ್ತು, ನಾನು ಬದಲಾಗ್ಬಿಟ್ಟೆ ಅಥವಾ ನಾನು ಇನ್ನೊಂದು ಆಗ್ಬಿಟ್ಟೆ ಅಂತ ಹೇಳಿ ಮನೆಯವರಿಗೂ ಕೂಡ ತುಂಬಾ ಖುಷಿ. ಆದ್ರೆ ಜಾಬ್ ಸೇರಿದ್ಮೇಲೆ ಗೊತ್ತಾಯ್ತು, ಬೆಳಗಿಂದ ಸಂಜೆವರೆಗೆ ಕೆಲಸ, ಅದ್ರ ಮಧ್ಯೆ ಬೇರೆ ಬೇರೆ ಕಲ್ಚರಲ್ ಇವೆಂಟ್ಗಳು, ಬೇರೆ ಬೇರೆ ತಾಲೂಕಿಗೆ ಹೋಗಿ ಜಿಲ್ಲೆಗೆ ಹೋಗಿ ಅಲ್ಲಿ ಆರ್ಗನೈಸ್ ಮಾಡ್ಬೇಕಾಗಿತ್ತು ಕಲ್ಚರಲ್ ಇವೆಂಟ್ ಗಳನ್ನ. ಇಡೀ ನಾರ್ತ್ ಕರ್ನಾಟಕ ತಿರುಗ್ತಾ ಇದ್ವಿ, ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ವಿ. ಸ್ಯಾಲರಿಯಲ್ಲಿ ಏನು ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇರ್ಲಿಲ್ಲ. ವರ್ಕ್ ಪ್ರೆಷರ್, ಮನೆಗೆ ಹೋಗೋದಕ್ಕೂ ಕೂಡ ಟೈಮ್ ಸಿಗ್ತಿರ್ಲಿಲ್ಲ. ಹೋಗೋ ಖರ್ಚಲ್ಲೂ ಮತ್ತೊಂದ್ರಲ್ಲೂ TADA ಕೆಲವೊಂದು ವಿಚಾರದಲ್ಲಿ ಕೊಟ್ಟರು ಕೂಡ ಬೇರೆ ಎಕ್ಸ್ಟ್ರಾ ಖರ್ಚುಗಳು ನಮ್ಗೆ ತುಂಬಾ ಆಗ್ತಾ ಇತ್ತು. 15,000 ಹೋಗಿ ಲಾಸ್ಟಿಗೆ 5,000 ಸಾಲ ಆಗ್ತಿತ್ತು, ಬಿಟ್ರೆ ಸೇವಿಂಗ್ಸ್ ಅಂತ ಒಂದು ಆಗ್ತಿರ್ಲಿಲ್ಲ. ಹೀಗೆ 3 ವರ್ಷಗಳು ಕಳೆದ ನಂತರ ನನಗೊಂದು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಭಯ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಮುಂದೆ ಮದ್ವೆ ಆಗ್ಬೇಕು, ಮನೆ ಕಟ್ಟಬೇಕು, ಈ ತರದಲ್ಲೆಲ್ಲ ಇದೆ. ಬಟ್ ನಾನು ಇನ್ನು ಏನು ಕೂಡ ನಾನು ಮಾಡ್ಕೊಂಡಿಲ್ಲ. ನನ್ನ ಫ್ಯೂಚರ್ ಏನಾದ್ರು ಒಂದು ಪಾರ್ಟ್ ಟೈಮ್ ಅಲ್ಲಿ ಮಾಡ್ಕೋಬೇಕು ಅಂದವಾಗ ಬೇಕರಿ ಮಾಡೋದಾ, ಹೋಟೆಲ್ ಮಾಡೋದಾ, ನಮ್ ಕಡೆಯವರಿಗೆ ಉಡುಪಿ ದಕ್ಷಿಣ ಕನ್ನಡದವ್ರಿಗೆ ಈ ತರದ ಕ್ರೇಜ್ ಗಳು ಜಾಸ್ತಿ, ಹೋಟೆಲ್ ಬಿಸ್ನೆಸ್ ಈ ತರದ್ದು ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡವಾಗ ನನ್ನ ತುಂಬಾ ಹತ್ತಿರದ ಸ್ನೇಹಿತರು, ಸೊ ಅವರು ಈ ಒಂದು ಅವಕಾಶದ ಬಗ್ಗೆ, ಈಗ ಏನ್ ನವೀನ್ ನಿಮ್ಗೆ ಇಷ್ಟೊತ್ತು ಹೇಳಿದ್ರು, ಸೊ ಈ ಅವಕಾಶದ ಬಗ್ಗೆ ಹೇಳಿದ್ರು. ನಿಮ್ ತರಾನೇ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು ಅದನ್ನ ನೋಡಿದವಾಗ ನನ್ಗನ್ನಿಸ್ತು, ಇದೆಲ್ಲ ನಮ್ಮ ಹತ್ರ ಆಗತ್ತಾ, ಅಥವಾ ಇದೆಲ್ಲ ನಾವು ಮಾಡುವಂತ ಬಿಸ್ನೆಸ್. ಯಾಕಂದ್ರೆ ಇವತ್ತು ಹೊರಗಡೆ ನಿಮ್ಗೆ ಗೊತ್ತಿದೆ, ಆ ಟೈಮಲ್ಲಿ ನಾನು ಕಾಲೇಜಿಗೆ ಹೋಗುವಾಗ RMP ಅಂತ ಹೇಳಿ ಒಂದು ಸ್ಕೀಮ್ ಬಂದಿತ್ತು. ಆನಂತರ ಬೇರೆ ಬೇರೆ ರಾಯಲ್ ಹಾಲಿಡೇಸ್, ಮತ್ತೊಂದು ಚೈನ್ ಸಿಸ್ಟಮ್, ಈ ತರ ಸ್ಕೀಮ್ ಗಳೆಲ್ಲ ಬಂದವಾಗ, ಸೊ ಇದನ್ನು ನನಗೆ ಹೇಳಿದವಾಗ ಇದು ಅದೇ ತರದ್ದೇನು ಅಂತ ಅನ್ಕೊಂಡೆ. ಆ ತರದ ಥಾಟ್ಸ್ ಇತ್ತು ನನ್ನ ಹತ್ರ. ಅನಂತರ ನನಗೆ ಸಂತೋಷ್ ಶೆಟ್ಟಿ ಸರ್, ಮಧುಸೂದನ್ ಸರ್ ನನಗೆ ಈ ಅವಕಾಶವನ್ನು ಅಪರ್ಚುನಿಟಿಯನ್ನು ಕೊಟ್ಟಿದ್ದು. ಅವರೆಲ್ಲರೂ ಒಟ್ಟಿಗೆ ಇದ್ದಂತ ಸ್ನೇಹಿತರು. ಸೊ ನಾನು ತುಂಬಾ ಹತ್ತಿರದಲ್ಲೇ ನೋಡಿದಂತ ವ್ಯಕ್ತಿಗಳವರೆಲ್ಲ. ಸಂತೋಷ್ ಶೆಟ್ಟಿ ಸರ್ ನನ್ಗೆ ತುಂಬಾ ಹತ್ತಿರದ ಪರಿಚಯ, ನಾನು ಅಣ್ಣ ಅಂತಾನೆ ಕರೆಯೋದವ್ರನ್ನ. ಆ ವ್ಯಕ್ತಿ ಬ್ಯಾಂಕ್ ಅಲ್ಲಿ ಜಾಬ್ ಮಾಡ್ತಿದ್ದಂತ ವ್ಯಕ್ತಿ ಆ ಜಾಬ್ ಅನ್ನು ಬಿಟ್ಕೊಂಡು ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದವಾಗ ಸುಮ್ಮನೆಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತು. ಯಾಕಂದ್ರೆ ಉಮೇಶ್ ಶೆಟ್ಟಿ ಸರ್ ಅವರನ್ನು ಕೂಡ ನಾನು ನೋಡಿದ್ದೆ. ಅವರು ಕೂಡ ಬೆಂಗಳೂರಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್, ಹೊರಗಡೆ ಮೋದಿಕೇರಿ ಬಿಟ್ಟು ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಅವ್ರು ಕೂಡ ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮಧುಸೂದನ್ ಸರ್ ಕೂಡ ಮಾಡ್ತಾ ಇದ್ದಾರೆ, ಮಂಜಾ ಶೆಟ್ಟಿ ಸರ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಇದೆ ಇದ್ರಲ್ಲಿ, ಸುಮ್ಮನೆ ಅಂತೂ ಮಾಡ್ತಾ ಇಲ್ಲ. ಯಾಕಂದ್ರೆ ಅವರೆಲ್ಲರೂ ಎಜುಕೇಶನ್ ಇತ್ತು ಅಂಡ್ ನಾಲೆಜ್ ಇತ್ತು, ಹೊರಗಡೆ ಫೀಲ್ಡಿನ ಅನುಭವ ಇತ್ತು. ಇವರೆಲ್ಲರೂ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ್ದು ಫೇಕ್ ಆಗಿದ್ರೆ, ಸ್ಕೀಮ್ ಆಗಿದ್ರೆ ಖಂಡಿತ ಇವರು ಒಂದ್ ನೇಮ್ ಇತ್ತು ಅವ್ರಿಗೆ ಸೊಸೈಟಿಯಲ್ಲಿ, ಅದನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಅವ್ರು ತಯಾರಿರ್ಲಿಲ್ಲ ಅನ್ನೋದು ಗೊತ್ತಿತ್ತು. ಸೊ ಏನಿದು ಅನ್ನೋದನ್ನ ತಿಳ್ಕೊಳ್ತಾ ಬಂದೆ. ಅವಾಗ ನನಗೆ ಪಕ್ಕಾ ಕ್ಲಾರಿಟಿ ಆಗಿದ್ದು ಸಂತೋಷ್ ಶೆಟ್ಟಿ ಸರ್ ಅವರ ಮಾತುಗಳು. ಅವ್ರು ನನಗೆ ಹೇಳಿದ್ದಿಷ್ಟೇ, ನೋಡಪ್ಪ, ತುಂಬಾ ಜನಕ್ಕೆ ಈ ಬಿಸ್ನೆಸ್ ಏನು ಅಂತ ಅರ್ಥ ಆಗಲ್ಲ. ತುಂಬಾ ಜನ ಇದನ್ನು ಕೂಡ ಎಲ್ಲ ತರದೇ ಸ್ಕೀಮು ಅಥವಾ ಆ ತರದಲ್ಲಿ ಅಂತ ಅನ್ಕೊಂಡಿದ್ದಾರೆ. ಬಟ್ ಇದಲ್ಲ. ಕಳೆದ 28 ವರ್ಷ, ಈಗ ನಾನು ಹೇಳೋದಾದ್ರೆ ಇವತ್ತಿನ ಇದ್ರಲ್ಲಿ ಹೇಳೋದಾದ್ರೆ 28 ವರ್ಷ ಆಗಿದೆ ಡಿಯರ್ ಫ್ರೆಂಡ್ಸ್ ಈ ಬಿಸ್ನೆಸ್ಗೆ. ಯಾವ್ದಾದ್ರು ಒಂದು ಸ್ಕೀಮ್ ಅಥವಾ ಯಾವ್ದಾದ್ರು ಒಂದು ಚೈನ್ ಲಿಂಕ್, ಯಾವ್ದಾದ್ರು ಒಂದು ಫ್ರಾಡ್ ಕಂಪನಿ 1 ವರ್ಷ 2 ವರ್ಷ ಉಳ್ಕೊಳ್ಳೋದೇ ಕಷ್ಟ. ಅಂತದ್ರಲ್ಲಿ ಒಂದು ಕಂಪನಿ 28 ವರ್ಷ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಗಟ್ಟಿತನ ಇಲ್ಲದೆ ಉಳ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಅನ್ನೋದು ನಿಮ್ಗೆ ಒಬ್ಬ ಸಾಮಾನ್ಯ ನಾಲೆಜ್ ಇದ್ದವನಿಗೆ ಅರ್ಥ ಆಗತ್ತೆ. ನನ್ಗೆ ಅರ್ಥ ಆಗ್ಬೇಕಾಗಿತ್ತು, ಹೇಗಿದ್ರಲ್ಲಿ ಎಲ್ರು ಗ್ರೋತ್ ಆಗ್ತಾರೆ, ಹೇಗಿದ್ರಲ್ಲಿ ಎಲ್ರಿಗೆ ಇನ್ಕಮ್ ಸಿಗತ್ತೆ. ಎಲ್ರು ಈಗ ಹೇಳ್ತಾ ಇದ್ದಾರೆ 50,000 ಬರ್ತಾ ಇದೆ, 1 ಲಕ್ಷ ಬರ್ತಾ ಇದೆ, 2 ಲಕ್ಷ ಬರ್ತಾ ಇದೆ, 5 ಲಕ್ಷ ದುಡಿತಾ ಇದ್ದಾರೆ, 10 ಲಕ್ಷ ದುಡಿತಾ ಇದ್ದಾರೆ, ಈ ತರ ಹೇಳ್ತಾ ಹೋದವಾಗ ಹೆಂಗಿದ್ ಸಾಧ್ಯ ಅನ್ನೋದು ನನಗೆ ಸಂತೋಷ್ ಶೆಟ್ಟಿ ಸರ್ ಒಂದೇ ವಿಚಾರ ಕ್ಲಾರಿಟಿ ಕೊಟ್ಟಿದ್ದು. ನವೀನ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಟ್ರೆಡಿಷನಲ್ ಬಿಸ್ನೆಸ್, ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಹೇಳಿ. ಇವತ್ ನಿಮ್ಗೆ ಗೊತ್ತಿದೆ, ಈಗ IPL ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ. ಈಗ್ಲೂ ಕೂಡ IPL ಮ್ಯಾಚ್ ಆಗ್ತಾ ಇದೆ. ಎಷ್ಟೋ ಜನ IPL ಮ್ಯಾಚ್ ನೋಡ್ತಾ ಇರ್ಬೋದು ಈಗ. ಸೊ ಅದ್ರಲ್ಲಿ ಬರುವಂತ ಅಡ್ವರ್ಟೈಸ್ ಗಳನ್ನ ನೀವು ನೋಡಿರ್ತೀರಿ. ಸೊ ಒಂದೊಂದು ಅಡ್ವರ್ಟೈಸ್ ಅಲ್ಲಿ ಒಬ್ಬ ಸೆಲೆಬ್ರಿಟಿ ಬಂದು ಮಾತಾಡ್ತಾನೆ ಅಂತ ಹೇಳಿದ್ರೆ ಅವರಿಗೆ ಕೋಟ್ಯಾಂತರ ರೂಪಾಯಿ ಪೇ ಮಾಡ್ತಾರೆ. ಸೊ ಸಣ್ಣ ಒಂದ್ ಅಡ್ವರ್ಟೈಸ್ ಒಂದು ಟಿವಿಯಲ್ಲಿ ಒಂದು 10-20 ಸಲ ರಿಪೀಟ್ ಆಗತ್ತೆ. ಅಂದ್ರೆ ಒಂದ್ ಅಡ್ವರ್ಟೈಸ್, ಈ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ತಗೊಂಡ್ರೆ, ಅವನಿಗೆ ಒಂದು ಅಡ್ವರ್ಟೈಸ್ ಕೊಡ್ಬೇಕು ಅಂದ್ರೆ ಕನಿಷ್ಠ 30-50 ಕೋಟಿವರೆಗೆ ಅವನ ಬ್ರ್ಯಾಂಡ್ ಮೌಲ್ಯ ಇರುತ್ತೆ. ಅದಕ್ಕಿಂತ ಜಾಸ್ತಿನೂ ಇರುತ್ತೆ, ಬಿಟ್ರೆ ಕಡಿಮೆ ಇರೋದಿಲ್ಲ. ಯಾರಿಗೂ ಫ್ರೀ ಆಗಂತೂ ಮಾಡೋದಿಲ್ಲ ಅವರು. ಒಂದ್ ಪ್ರಾಡಕ್ಟ್ ಅವರು ಅಡ್ವರ್ಟೈಸ್ಮೆಂಟ್ ದುಡ್ಡು ಸುರಿತಾರೆ, ಹೋಲ್ಸೇಲರ್ ದುಡ್ಡು ಕೊಡ್ತಾರೆ, ಮತ್ತೆ ಯಾವ್ದಕ್ಕೂ ದುಡ್ಡು ಕೊಡ್ತಾರೆ, ಇನ್ನೊಂದ್ ಯಾವ್ದಕ್ಕೂ ದುಡ್ಡು ಕೊಡ್ತಾರೆ. ಅದೆಲ್ಲದಕ್ಕೂ ಕೊಟ್ಟ ಮೇಲೂ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಕಂಪನಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಂಡಿರ್ಬೋದು, ಬೆಳೆದಿರ್ಬೋದು. ಜಸ್ಟ್ ಯೋಚನೆ ಮಾಡಿ. ನಮ್ಗೆ ಅರ್ಥ ಆಗಿದ್ದು ಏನ್ ಕೇಳಿದ್ರೆ, ಮೋದಿ ಕೇರ್ ಕೂಡ ದೊಡ್ಡ ಬ್ರ್ಯಾಂಡ್ ಆಗಿರುವಂತ ಒಂದು ಕಂಪನಿ. ನಮ್ಮಲ್ಲೂ ಕೂಡ ಹೈ ಕ್ವಾಲಿಟಿ ಪ್ರಾಡಕ್ಟ್ ಗಳಿದೆ. ಎಲ್ಲೂ ಕೂಡ ಪ್ರಾಡಕ್ಟ್ ನ ಕ್ವಾಲಿಟಿಯಲ್ಲಿ ನಾವು ಇದ್ರ ಡೆಮೋ ತೋರಿಸಬೇಕಿತ್ತು, ಬಟ್ ಇವತ್ತು ಟೈಮ್ ಆಗಿರೋ ಕಾರಣಕ್ಕೆ ನಿಮ್ಗೆ ಡೆಮೋ ತೋರಿಸ್ತಾ ಇಲ್ಲ. ಮುಂದೆ ನಿಮ್ಗೆ ಇವತ್ತು ನಿಮ್ಮ ಮೀಟಿಂಗ್ ಯಾರು ಕರೆದಿದ್ದಾರೆ ಅವ್ರು ನಿಮ್ಗೆ ಅದ್ರ ಡೆಮೋ ತೋರಿಸ್ತಾರೆ ಪ್ರಾಡಕ್ಟ್ ನ ಕ್ವಾಲಿಟಿ ವಿಚಾರದಲ್ಲಿ. ನಮ್ಗೆ ಅರ್ಥ ಆಗಿದ್ದು ಏನ್ ಕೇಳಿದ್ರೆ, ಮೋದಿ ಕೇರಲ್ಲೂ ಪ್ರಾಡಕ್ಟ್ ಇದೆ. ನಾವ್ ಇದಕ್ಕೆ ಯಾವ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ. ಯಾರೋ ವಿರಾಟ್ ಕೊಹ್ಲಿಗೋ, ಯಾರೋ ಶಾರುಖ್ ಖಾನ್ಗೋ, ಯಾರೋ ಸಲ್ಮಾನ್ ಖಾನ್ಗೆ ಹೋಗ್ಬೇಕಾಗಿರುವಂತ 50-60 ಕೋಟಿ ಹಣ ನಮ್ಮ ಹತ್ರನೇ ಉಳ್ಕೊಳ್ಳುತ್ತೆ. ಯಾವ ಹೋಲ್ಸೇಲರಿಗೆ ಕೊಡ್ಬೇಕಾಗಿರುವಂತ ಎಷ್ಟೋ ಪರ್ಸೆಂಟೇಜ್ ಕೋಟಿಗಟ್ಟಲೆ ಹಣ ಅದು ನಮ್ಮ ಹತ್ರ ಉಳ್ಕೊಳ್ಳುತ್ತೆ. ರಿಟೇಲರ್ಗೂ ಮತ್ತೊಬ್ಬರಿಗೂ ಇನ್ನೊಬ್ಬರಿಗೂ ಕೊಡ್ಬೇಕಾಗಿರುವಂತ ಹಣ ನಮ್ಮ ಹತ್ರ ಉಳ್ಕೊಳ್ಳುತ್ತೆ. ಯಾವುದೇ ಮಧ್ಯವರ್ತಿಗಳಿಗೆ ಹಣ ಕೊಡದೆ ನಮ್ಮ ಕಂಪನಿ ಮೋದಿ ಕೇರ್ ಈ ಬಿಸ್ನೆಸ್ ಅನ್ನ ಮಾಡ್ತಿರುವಂತ ವ್ಯಕ್ತಿಗಳಿಗೆ, ಈ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಿರುವಂತ ವ್ಯಕ್ತಿಗಳಿಗೆ ನೇರವಾಗಿ ಹಣವನ್ನು ಮುಟ್ಟಿಸುವಂತ ಕೆಲಸವನ್ನ ಮೋದಿ ಕೇರ್ ಮಾಡುತ್ತೆ. ಈಗ ನೀವು ಯೋಚನೆ ಮಾಡಿ,
ವಿರಾಟ್ ಕೊಹ್ಲಿ ಒಂದು ಪ್ರಾಡಕ್ಟ್ ಗೆ ಬ್ರಾಂಡ್ ಅಂಬಾಸಿಡರ್ ಆಗಿ 50-100 ಕೋಟಿ ದುಡಿತಾನ ಅಂತ ಹೇಳಿದ್ರೆ, ಮೋದಿ ಕೇರ್ ಅಲ್ಲಿ 700-800 ಪ್ರಾಡಕ್ಟ್ ಗಳಿದೆ. ಸೊ ಈ 800 ಪ್ರಾಡಕ್ಟ್ ಗಳಿಂದ ನಾವೆಷ್ಟು ದುಡಿಬಹುದು ಅನ್ನೋದನ್ನ ಜಸ್ಟ್ ಯೋಚನೆ ಮಾಡಿ. ಇದರ ಸ್ಟ್ರೆಂತ್ ಮಾರ್ಕೆಟ್ ಬಹಳ ದೊಡ್ಡದು ಸ್ನೇಹಿತರೆ. ನಿಮ್ಗೆ ನವೀನ್ ಹೇಳ್ತಾ ಇದ್ರು ಬೊಜ್ಜಿನ ಸಮಸ್ಯೆ ಎಷ್ಟಿದೆ, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಊರಲ್ಲೇ ಎಷ್ಟು ಜನ ದಪ್ಪಗಿರೋರಿದ್ದಾರೆ, ಎಷ್ಟು ಜನ ತಳ್ಳಗಿರೋರಿದ್ದಾರೆ ಅನ್ನೋದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿದೆ ಅನ್ನೋದು. ಇವತ್ತು ಹೊರಗಡೆ ಪ್ರಪಂಚದಲ್ಲಿ ದುಡಿಯೋದಷ್ಟು ಈಸಿ ಅಲ್ಲ, ಜಾಬ್ ಸಿಗೋದಷ್ಟು ಈಸಿ ಅಲ್ಲ. ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇದೆ, ಆದ್ರೆ ಯಾರಿಗೂ ಕೂಡ ಕನಸಿಲ್ಲ ಅಂತಲ್ಲ, ಎಲ್ರಿಗೂ ಕೂಡ ಕನಸಿದೆ. ಒಬ್ಬ ಪೊಲಿಟಿಷಿಯನ್ ಬಂದ್ಕೊಂಡು ಅನೌನ್ಸ್ ಮಾಡ್ತಾನೆ, ನಾನ್ ನಿಮ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ, ನೀವು ನಮಗ್ ಓಟ್ ಹಾಕಿ ಅಂತೇಳಿ. ಅಂದ್ರೆ ನಿಮ್ಗೆ ಕನಸುಗಳನ್ನ ಹಂಚಿ ಅವನ್ ಗೆದ್ದು ಅವನ್ ಬೆಳ್ಕೊಂಡು ಹೋಗ್ತಾನೆ. ಆದ್ರೆ ಮೋದಿ ಕೇರ್ ಏನ್ ಹೇಳತ್ತೆ ಕೇಳಿದ್ರೆ, ನಿಮ್ಮ ಕನಸುಗಳನ್ನ ನೀವೇ ಈಡೇರಿಸ್ಕೊಳ್ಳಿ, ನಿಮ್ಮ ಕನಸುಗಳ ಜೊತೆ ನೀವೇ ಕೆಲಸ ಮಾಡಿ, ಅದಕ್ಕೆ ಅವಕಾಶ ನಾವು ಮಾಡಿ ಕೊಡ್ತೀವಿ, ಪ್ರಾಡಕ್ಟ್ ನಾವು ಕೊಡ್ತೀವಿ, ಎಲ್ಲವನ್ನ ರೆಡಿ ಮಾಡಿ ಕೊಡ್ತೀವಿ. ಇದನ್ನ ಜನರಿಗೆ ಮುಟ್ಟಿಸುವಂತಹ ಸೆಲೆಬ್ರಿಟಿಗಳು ನೀವಾಗಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮನ್ನ ಮನೆಗೆ ಹೋಗಿ ಸೇಲ್ಸ್ ಮ್ಯಾನ್ ಆಗಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ನಿಮ್ಮನ್ನ ಬೇರೆ ಯಾವ್ದೋ ಅರ್ಥದಲ್ಲಿ ತಗೊಂಡ್ ಬಂದು ಹೇಳ್ತಾ ಇಲ್ಲ. ಪಕ್ಕಾ ಕ್ಲಾರಿಟಿಯಾಗಿ ಈ ಬಿಸ್ನೆಸ್ ನಿಮ್ಮನ್ನ ಅರ್ಥ ಮಾಡಿಸ್ತಾ ಇದೆ. ಈಗ ನಿಮ್ಗೆ ಯೋಚನೆ ಆಗ್ಬಹುದು, ನಾನ್ ಇವತ್ತು ಯಾವ್ದೋ ಒಂದು ಹೋಟ್ಲಿಗೆ ಹೋಗಿ ಒಂದ್ ತಿಂಡಿ ತಿಂದೆ ಅಂತ ಹೇಳಿದ್ರೆ, ಆ ಹೋಟ್ಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾಳೆ ಮತ್ತೆ ಬಂದ್ ಆ ಊರಿಗೆ ಹೋದ್ರೆ ಅದೇ ಹೋಟ್ಲಿಗೆ ಹುಡ್ಕೊಂಡು ಹೋಗ್ತೀನಿ. ಅದೇ ಆ ಹೋಟ್ಲಲ್ಲಿ ಫುಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ನಾಳೆ ನನ್ನ ಫ್ರೆಂಡ್ ಯಾರಾದ್ರೂ ಒತ್ತಾಯ ಪೂರ್ವಕವಾಗಿ ಆ ಹೋಟ್ಲಿಗೆ ಕರ್ಕೊಂಡು ಹೋದ್ರು ಕೂಡ ನಾನ್ ಅಲ್ಲಿ ಬೇಡ ಬೇರೆ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ತೀನಿ. ಅಂದ್ರೆ ಒನ್ ಟೈಮ್ ಟೇಸ್ಟ್ ಮಾಡಿದಂತ ಫುಡ್ ಚೆನ್ನಾಗಿಲ್ಲ ಅಂದ್ರೆ ಹೋಟ್ಲನ್ನೇ ಬದಲಾಯಿಸುವಂತ ವ್ಯಕ್ತಿ. ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಆ ಸಿನಿಮಾದ ಕಡೆ ತಲೆ ಹಾಕ್ದಿದಂತ ವ್ಯಕ್ತಿಗಳು ನಾವು. ಕಳೆದ 28 ವರ್ಷದಿಂದ ಯಾವುದೇ ಊರಲ್ಲಿ ಒಂದು ಫ್ಲೆಕ್ಸ್ ಹಾಕದೆ, ಎಲ್ಲೂ ಒಂದು ಅಡ್ವರ್ಟೈಸ್ ಕೊಡದೆ, ಇವತ್ತು ಕೂಡ ಕಂಪನಿಯ ಪ್ರಾಡಕ್ಟ್ ಗಳು ಇವತ್ತು ಮಾರ್ಕೆಟ್ ತುಂಬಾ ಓಡಾಡ್ತಾ ಇದೆ. ತಗೊಂಡವರೇ ಮತ್ತೆ ಮತ್ತೆ ವಾಪಸ್ ತಗೊಳ್ತಾ ಇದ್ದಾರೆ. ಎಲ್ಲೂ ಕೂಡ ಮೋದಿ ಕೇರ್ ಪ್ರಾಡಕ್ಟ್ ಬಗ್ಗೆ ಒಂದೇ ಒಂದು ನೆಗೆಟಿವ್ ಯಾಕೆ ಬರಲ್ಲ ಅಂತ ಕೇಳಿದ್ರೆ, ಪ್ರಾಡಕ್ಟ್ ನ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ, ಕಂಪನಿಯ ಸ್ಟ್ಯಾಂಡರ್ಡ್ ಅಷ್ಟು ಚೆನ್ನಾಗಿದೆ. ಡಿಯರ್ ಫ್ರೆಂಡ್ಸ್, ಈ ಬಿಸ್ನೆಸ್ ಗೆ ಬಹಳ ಇಂಪಾರ್ಟೆಂಟ್ ಏನ್ ಕೇಳಿದ್ರೆ, ನೀವೇನ್ ಇನ್ವೆಸ್ಟ್ ಮಾಡ್ಬೇಕು. ತುಂಬಾ ಜನಕ್ಕೆ ಇರುತ್ತೆ, ಹಾಗಾದ್ರೆ ನಾನು ಕಂಪನಿಗೆ ಸೇರೋದಕ್ಕೆ ಏನ್ ಮಾಡ್ಬೇಕು, ಎಷ್ಟು ದುಡ್ಡು ಕೊಡ್ಬೇಕು. ಯಾಕಂದ್ರೆ ತುಂಬಾ ಕಂಪನಿಗಳಲ್ಲಿ ಈ ತರ ಇದೆ. ನಾವು ನಮ್ಮ ಕಂಪನಿಗೆ ನಮ್ಮ ಮೋದಿ ಕೇರ್ ಅಲ್ಲಿ ನೀವು ಕೆಲಸ ಮಾಡ್ಬೇಕು, ನಮ್ಮ ಮೋದಿ ಕೇರ್ ಅಲ್ಲಿ ನೀವು ಗೆಲ್ಬೇಕು, ನಮ್ಮ ಮೋದಿ ಕೇರ್ ಅಲ್ಲಿ ನೀವು ಲಕ್ಷಾಂತರ ದುಡಿಮೆ ಕಟ್ಟಬೇಕು, ನಿಮ್ ಕನಸುಗಳನ್ನ ನೀವು ಈಡೇರಿಸ್ಕೊಳ್ಬೇಕು ಅಂದ್ರೆ ನೀವಿಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗಿರೋದು ಕೇವಲ ನಿಮ್ಮ ಟೈಮ್ ಅಂಡ್ ಎಲ್ಲಕ್ಕಿಂತ ಹೆಚ್ಚು ನಿಮ್ಮ ಫ್ಯಾಷನ್ ಅಂಡ್ ನಿಮ್ಮ ಡ್ರೀಮ್ ಅನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕು. ನೀವಿಲ್ಲಿ ದುಡ್ಡು ಕೊಡಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲೋ ಸೂಪರ್ ಮಾರ್ಕೆಟ್ ಅಲ್ಲೋ, ಎಲ್ಲೋ ಕಿರಾಣಿ ಅಂಗಡಿಯಲ್ಲೋ, ಎಲ್ಲೋ ನಿಮ್ಮ ಮನೆ ಬಳಕೆಗೆ ತಗೊಳ್ತಿದ್ದಂತ ಪೇಸ್ಟ್, ಮನೆ ಬಳಕೆ ತಗೊಳ್ತಿದ್ದಂತ ಸೋಪು, ಟಾಯ್ಲೆಟ್ ಕ್ಲೀನರ್, ಮತ್ತೊಂದು ಇನ್ನೊಂದು ಎಲ್ಲೋ ಯಾವ್ದೋ ವಿದೇಶಿ ಕಂಪನಿ ತಗೊಳ್ತಾ ಇದ್ರಲ್ವಾ. ನಾವ್ ಹೇಳ್ತಾ ಇದ್ದೀವಿ, ನಮ್ಮ ಮೋದಿ ಕೇರ್ ಎನ್ನುವಂತ ಸ್ವದೇಶಿ ಕಂಪನಿಯಲ್ಲಿ ನಿಮ್ಮ ಮನೆ ಬಳಕೆ ಬೇಕಾಗುವಂತ ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇದ್ದೀವಿ, ನಿಮ್ಮ ಅಗ್ರಿಕಲ್ಚರ್ ಗೆ ಬೇಕಾಗುವಂತ ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇದೀವಿ, ನಿಮ್ಮ ಹೆಲ್ತ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ ಬೇಕಾದಂತ ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇದೀವಿ, ನಿಮ್ಮ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳಿ ಬೇಕಾದಂತ ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇದೀವಿ. ಒಂದ್ ಟೈಮ್ ಯೂಸ್ ಮಾಡಿ ನೋಡಿ, ನಮ್ ಪ್ರಾಡಕ್ಟ್ ನ ಒಂದ್ಸಲ ನೀವು ಟೇಸ್ಟ್ ಮಾಡಿ ನೋಡಿ. ನಿಮ್ಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ ಫ್ರೆಂಡ್ಸಿಗೂ ನಿಮ್ಮ ಅಕ್ಕಪಕ್ಕದವರಿಗೂ ಹೇಳಿ. ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಸೇವಿಂಗ್ಸ್ ಆಗುತ್ತೆ. ಅದೇ ನಿಮ್ ಕಡೆಯಿಂದ 4 ಜನಕ್ಕೆ ರೀಚ್ ಆಯ್ತು ಅಂತ ಹೇಳಿದ್ರೆ, ಯಾವ್ದು ಸೆಲೆಬ್ರಿಟಿ ಹೋಗುವಂತ ದುಡ್ಡನ್ನ ಮೋದಿ ಕೇರ್ ನಿಮ್ಮ ಅಕೌಂಟಿಗೆ ಹಾಕೋದಕ್ಕೆ ರೆಡಿ ಇದೆ. ಡಿಯರ್ ಫ್ರೆಂಡ್ಸ್, ದೊಡ್ಡ ಮಟ್ಟದ ಲಾಭ ಇರುವಂತಹ, ದೊಡ್ಡ ಮಟ್ಟದ ಕನಸುಗಳಿರುವಂತಹ ವ್ಯಕ್ತಿಗಳಿಗೆ ಈ ಬಿಸ್ನೆಸ್ ಸೂಟೇಬಲ್ ಆಗಿರುವಂತ ಬಿಸ್ನೆಸ್. ನಾನು ಒಬ್ಬ ಎಜುಕೇಟೆಡ್, ಈಗ ಎಕ್ಸ್ಪ್ಲೈನ್ ಮಾಡಿರುವಂತ ನವೀನ್ ಒಬ್ಬ ಇಂಜಿನಿಯರ್. ನಮ್ ಟೀಮ್ ಅಲ್ಲಿ 100 ಜನ ಈ ತರ ದೊಡ್ಡ ದೊಡ್ಡ ಜಾಬ್ ಅಲ್ಲಿ ಇದ್ದಂತ ವ್ಯಕ್ತಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಅಲ್ಲಿ ಇದ್ದಂತ ವ್ಯಕ್ತಿಗಳು ಇವತ್ತು ನಮ್ಮ ಟೀಮ್ ಅಲ್ಲಿ ಇದ್ದಾರೆ. ತುಂಬಾ ಜನರ ಎಕ್ಸಾಂಪಲ್ ಗಳನ್ನ ನಾನು ಕೊಡಬಹುದು. ಲೆಕ್ಚರ್ ಆದವರಿದ್ದಾರೆ, ಬಿಸ್ನೆಸ್ ಮೆನ್ ಗಳಾದವರಿದ್ದಾರೆ, ಮಿಲಿಟರಿಯಿಂದ ಬಂದವರಿದ್ದಾರೆ, ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದವರಿದ್ದಾರೆ. ತುಂಬಾ ಜನ ಈ ಬಿಸ್ನೆಸ್ ಅನ್ನ ಎಸ್ ಎ ಪಾರ್ಟ್ ಟೈಮ್ ಅಲ್ಲಿ ತಗೊಂಡ್ ಮಾಡ್ತಾ ಇದ್ದಾರೆ, ಕೆಲವರು ಫುಲ್ ಟೈಮ್ ಅಲ್ಲಿ ತಗೊಂಡ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ಜಮೀನಿಗೆ ಅಗ್ರಿಕಲ್ಚರ್ ಅಲ್ಲಿ ಒಂದು ದೊಡ್ಡ ಮಟ್ಟದ ರೆವಲ್ಯೂಷನ್ ಮಾಡುವಂತ ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ನಮ್ಮ ಮೂಲಕ ಕೊಡ್ತಾ ಇದ್ದಾರೆ. ನಿಮ್ಮನ್ನ ಇವತ್ತು ಯಾರು ಈ ಮೀಟಿಂಗ್ ಗೆ ಕರೆದಿದ್ದಾರೆ ಡಿಯರ್ ಫ್ರೆಂಡ್ಸ್, ಅವ್ರ ಹತ್ರ ಈ ಬಿಸ್ನೆಸ್ ಅನ್ನ ಹೇಗ್ ಸ್ಟಾರ್ಟ್ ಮಾಡೋದು ಅಂತ ಕೇಳಿ. ನಿಮ್ಮ ಒಂದು ಆಧಾರ್ ಕಾರ್ಡ್, ನಿಮ್ಮ ಒಂದು ಪಾನ್ ಕಾರ್ಡ್ ಕೊಟ್ರೆ ನಿಮ್ದೊಂದು ಐಡಿ ಆಗತ್ತೆ. ಸೊ ಆ ಐಡಿ ಮೂಲಕ ನೀವು ದೇಶದ ಯಾವುದೇ ಮೂಲೆಯಲ್ಲಿ ಹೋಗಿ ನೀವು ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ರು ಕೂಡ ನಿಮ್ಗೆ ಅದರಲ್ಲಿ ಅದ್ಭುತವಾದಂತ ಒಂದು ಡಿಸ್ಕೌಂಟ್ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ವರ್ಷಕ್ಕೆ ಇಂತಿಷ್ಟು ಪ್ರಾಡಕ್ಟ್ ಗಳು ಅಂತ, ಇಂತಿಷ್ಟು ತಿಂಗಳು ನಿಮ್ಮ ಮನೆಗೆ ಫ್ರೀ ಪ್ರಾಡಕ್ಟ್ ಅಂತ ಸಿಗುತ್ತೆ. ಜೊತೆಗೆ ನಿಮ್ಮ ಪ್ರಾಡಕ್ಟ್ ನ ನೀವು 4 ಜನಕ್ಕೆ ಶೇರ್ ಮಾಡೋದ್ರ ಜೊತೆಗೆ ಇಲ್ಲಿ ದೊಡ್ಡ ಮಟ್ಟದ ಇನ್ಕಮ್ ಅನ್ನು ಕೂಡ ತಗೊಳ್ಳಿಕ್ಕೆ ಅವಕಾಶ ಇದೆ. ಈ ಬಿಸ್ನೆಸ್ ನ ಫ್ಯೂಚರ್ ನ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಇವತ್ತು ಆನ್ಲೈನ್ ಮಾರ್ಕೆಟಿಂಗ್ ಹೆಂಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇವತ್ತು ಬೆಂಗಳೂರಿನಂತ ಊರಲ್ಲಿ ಬೆಳಿಗ್ಗೆ ಪೂಜೆಗೆ ಹೂವಿಂದ ಹಿಡಿದು ರಾತ್ರಿ ಒಂದು ಸೊಳ್ಳೆ ಬತ್ತಿ ಬೇಕು ಅಂತ ಹೇಳಿದ್ರು ಕೂಡ ಸೊ ಅದು ಇವತ್ತು ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ಸಿಗುತ್ತೆ. ನಾವು ಮೊದ್ಲು ಒಂದು ಶೂ ಬೇಕು ಅಂದ್ರೆ, ಮೊದ್ಲೊಂದು ಏನೋ ಒಂದು ವಾಚ್ ಬೇಕು ಅಂದ್ರೆ
ನಾವ್ ಹೋಗಿ ಅಂಗಡಿಗೆ ಹೋಗಿ ಹಾಕೊಂಡು ನೋಡ್ಕೊಂಡು ಅದನ್ನ ಮಾಡ್ತಾ ಇದ್ವಿ. ಬಟ್ ಇವತ್ ಹಾಗಿಲ್ಲ. ಇವತ್ ನಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲ ನೋಡ್ತೀವಿ, ಬುಕ್ ಮಾಡ್ತೀವಿ, ಅದು ಮನೆಗ್ ಬಂದ್ ಬೀಳುತ್ತೆ. ಇದೇ ಮೋದಿ ಕೇರ್ ಇವತ್ತು ಆಪ್ ಥ್ರೂ ಒಂದು ಕೂಡ ಜನರನ್ನ ರೀಚ್ ಮಾಡ್ತಾ ಇದೆ. ನೀವ್ ಇವತ್ತು ಯಾವ್ದೋ ಬೀದರ್ ಮೂಲೆಯಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ, ಬೆಂಗಳೂರಿನ ತುದಿಯಲ್ಲಿರುವಂತ ವ್ಯಕ್ತಿಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರಾಡಕ್ಟ್ ಅನ್ನ ರೀಚ್ ಮಾಡಬಹುದು. ಆ ವ್ಯಕ್ತಿ ಬೆಂಗಳೂರಲ್ಲಿ ಇದ್ದ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಇಲ್ಲಿ ನಿಮ್ಮ ಅಕೌಂಟ್ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಹೇಗಿರ್ಬೋದು ಫ್ಯೂಚರ್ ಅನ್ನೋದನ್ನ ಯೋಚನೆ ಮಾಡಿ. 3-4 ವರ್ಷ ಕೊರೋನಾ ಟೈಮಲ್ಲಿ, 2 ವರ್ಷ ಹತ್ರ ಕೊರೋನಾ ಟೈಮಲ್ಲಿ ಇಡೀ ಜಗತ್ತೇ ಮಲ್ಕೊಂಡಿದ್ದವಾಗ ಉಸಿರಾಡಿದ್ದು ಅಂಡ್ ಅದ್ಭುತವಾಗಿ ಬದುಕಿದ್ದು ಯಾರಾದ್ರೂ ಇದ್ರೆ ನಾನ್ ಹೇಳ್ತೀನಿ 100ಕ್ಕೆ 100 ಅದು ಮೋದಿ ಕೇರ್ನ ಕನ್ಸಲ್ಟೆಂಟ್ ಗಳು ಅದ್ಭುತವಾಗಿ ಬದುಕಿದ್ರು. ಯಾಕಂದ್ರೆ ಆರೋಗ್ಯವನ್ನು ಕೊಡುವಂತ ಮೋದಿ ಕೇರ್ನ ಪ್ರಾಡಕ್ಟ್ ಗಳಿತ್ತು ಅಂಡ್ ಐಶ್ವರ್ಯ ಕೊಡುವಂತ ಮೋದಿ ಕೇರ್ನ ಸಮೀರ್ ಮೋದಿ ಸರ್ ನಮ್ ಜೊತೆ ಇದ್ರು. ಅಂತ ಅದ್ಭುತವಾದಂತ ಒಂದು ಸಿಸ್ಟಮ್ ನಮ್ಮಲ್ಲಿದೆ. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಂಗೆ ತುಂಬಾ ಮಾಡ್ಬೋದು ನಿಮ್ಗೆ. ಇವತ್ತು ಸಂಡೇ ಬೇರೆ, ಆಲ್ರೆಡಿ 40 ನಿಮಿಷ ಆಗಿದೆ. 30 ಮಿನಿಟ್ಸ್ ಪ್ರೋಗ್ರಾಮ್ ಅಂತ ಹೇಳಿದ್ದು. ನಿಮ್ಗೆ ಕನಸಿದೆ ಅಂತ ಹೇಳಿದ್ರೆ, ನಿಮ್ಗೆ ಜೀವನದಲ್ಲಿ ಗೆಲ್ಬೇಕು ಅನ್ನುವಂತ ಒಂದು ಹಠ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಲೈಫ್ ಅಲ್ಲಿ ಏನಾದ್ರೂ ಮಾಡ್ತೀನಿ, ನಾನು ಏನಾದ್ರೂ ಮಾಡಿ ಗೆಲ್ಬೇನಿ, ನನ್ ಇಡೀ ಊರಲ್ಲಿ, ನನ್ನ ಸೊಸೈಟಿಯಲ್ಲಿ ಅಂಡ್ ನನ್ನ ಫ್ಯಾಮಿಲಿಯಲ್ಲಿ ನಾನೇನು ಅಂತ ಒಂದು ಪ್ರೂವ್ ಮಾಡ್ತೀನಿ ಅನ್ನುವಂತ ಒಂದು ಏನಾದ್ರೂ ಒಂದು ಕಿಚ್ಚಿದೆ ನಿಮ್ಮೊಳಗಡೆ, ಒಂದು ಹಠ ಇದೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ವೆಲ್ಕಮ್ ಟು ದ ಮೋದಿ ಕೇರ್ ಫ್ಯಾಮಿಲಿ. ನಿಮ್ಮನ್ನ ಯಾರು ಕರೆದಿದ್ದಾರೆ ಮೀಟಿಂಗಿಗೆ ಅವ್ರ ಹತ್ರ ಕೇಳಿ ಇದನ್ನ ಹೇಗ್ ಸ್ಟಾರ್ಟ್ ಮಾಡೋದು ಅಂತ ಕೇಳಿ. ಇಲ್ಲ ನಿಮ್ಗೆ ನನಗೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು, ನನಗೆ ಇದನ್ನ ಇನ್ನೂ ಗೊತ್ತಾಗಿಲ್ಲ, ನನಗೆ ಇನ್ನೂ ಇದ್ರ ಬಗ್ಗೆ ಕ್ಲಾರಿಟಿ ಬೇಕು, ಆ ತರದ್ ನಿಮ್ಗೆ ಏನಾದ್ರೂ ಇದ್ರೆ ಪ್ರತಿ ಒಬ್ರು ಕೂಡ ನೀವು ನನ್ ಜೊತೆ ಬೇಕಾದ್ರೂ ನೇರವಾಗಿ ಮಾತಾಡ್ಬಹುದು. ಸೊ ನನ್ನ ನಂಬರ್ ಅನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ಪ್ರತಿ ಒಬ್ರು ಕೂಡ ನೀವು ನನಗೆ ಕಾಲ್ ಮಾಡಬಹುದು. ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ತಗೊಳ್ಬಹುದು. ಅಂಡ್ ಎಲ್ಲಕ್ಕಿಂತ ಜಾಸ್ತಿ ನೀವು ನನಗೆ ಮೆಸೇಜ್ ಕೂಡ ಮಾಡ್ಬೋದು. ನಾನೆಲ್ಲಾದ್ರೂ ಬಿಸಿ ಇದ್ರೆ ನಾನು ಮೆಸೇಜ್ ಕೂಡ ಮಾಡ್ಬೋದು ನೀವು. ಸೊ ನಾನು ನಂಬರ್ ಹಾಕಿದ್ದೀನಿ, ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ, ನನಗೆ ಮೆಸೇಜ್ ಹಾಕಿ. ಅಂಡ್ ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೂ ನಾನು ನಿಮ್ಗೆ ತಯಾರಾಗಿದ್ದೀನಿ. ಅಂಡ್ ಅಥವಾ ನಿಮ್ಮನ್ನ ಇವತ್ತು ಯಾರು ಮೀಟಿಂಗ್ ಕರೆದಿದ್ದಾರೆ ಸೊ ಅವರನ್ನ ಮಾತಾಡಿಸಿ, ಅವ್ರು ಕೂಡ ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ತಾರೆ. 1 ವರ್ಷ ಸೀರಿಯಸ್ ಆಗಿ ಮೋದಿ ಕೇರ್ನ ಸೀರಿಯಸ್ ಆಗಿ ತಗೊಳ್ಳಿ. ಅಂಡ್ ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಹೇಳಿದ್ರೆ ನಾನು ಹಳಬರಿಗೂ ಕೂಡ ತುಂಬಾ ಜನಕ್ಕೆ ಇದೆ ಹೇಳ್ತೀನಿ, ಕೆಲಸ ತರ ಮಾಡಿದ್ರೆ, ಫ್ಯಾಷನ್ ಆಗಿ ತಗೊಂಡ್ ಮಾಡಿದ್ರೆ 100% ಇದ್ರ ಲೈಫ್ ಚೇಂಜ್ ಮಾಡ್ಕೊಂಡು ಲಕ್ಷಾಂತರ ಜನ ಇದ್ದಾರೆ. ನಾವು ತುಂಬಾ ಜನ ಯಾವ್ದನ್ನ ಹೇಗ್ ತಗೊಳ್ಬೇಕು, ಹೇಗ್ ಮಾಡ್ಬೇಕು ಅನ್ನೋಂತ ಕ್ಲಾರಿಟಿ ಇಲ್ಲದೆ ನಾವ್ ಎಷ್ಟೋ ಜನ ನಾವ್ ಎಲ್ಲೋ ಯಾವ್ದೋ ಕ್ಷೇತ್ರದಲ್ಲಿ ಫೇಲ್ ಆಗ್ತೀವಿ. ಈಗ ನಾನ್ ನಿಮ್ಗೆ ಇಷ್ಟ ಹೇಳೋದು, ಏನ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂಡ್ ಅದನ್ನ ಮಾಡ್ತಾ ಹೋಗಿ. ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ದಿನಕ್ಕೆ ಕನಿಷ್ಠ 2ರಿಂದ 3 ಗಂಟೆ ನಾನು ಮೋದಿ ಕೇರಿಗೆ ಕೊಡ್ತೀನಿ ಅಂತ ನಿಂತ್ಕೊಳ್ಳಿ. ನಾನು ಹೇಳ್ತೀನಿ 1 ಇಯರ್ ಅಲ್ಲಿ ನಿಮ್ಮದೇ ಆದಂತ ಒಂದು ಜೀವನವನ್ನ ನೀವು 100% ಮೋದಿ ಕೇರಲ್ಲಿ ಕಟ್ಕೊಳ್ತೀರಿ. ಸೊ ಅದಕ್ಕೆ 100% ಸಾಥ್ ಕೊಡೋದಕ್ಕೆ, ನಿಮ್ ಜೊತೆಗಿದ್ದವ್ರಿಗೆ ಮೋದಿ ಕೇರ್ ಬಗ್ಗೆ ಅರ್ಥ ಮಾಡಿಸೋದಕ್ಕೆ ನಾವಿದ್ದೀವಿ. ನಮ್ಮ ಅಪ್ಲೈನ್ ಲೀಡರ್ಸ್ ಗಳಿದ್ದಾರೆ, ನಮ್ದೊಂದು ಒಳ್ಳೆ ಸಿಸ್ಟಮ್ ಇದೆ, ಕಂಪನಿ ಇದೆ, ಸಮೀರ್ ಮೋದಿ ಸರ್ ಇದ್ದಾರೆ ಅಂಡ್ ಮೋದಿ ಕೇರ್ ಇದೆ. ಸೊ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ನಾನು ಹಾರ್ಟ್ಲಿ ಮೋದಿ ಕೇರ್ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ, ಸೊ ಪ್ರತಿಯೊಬ್ರು ಕೂಡ ಮೋದಿ ಕೇರ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಮೋದಿ ಕೇರ್ ಪ್ರಾಡಕ್ಟ್ ಅನ್ನ 1 ಟೈಮ್ ಆದ್ರೂ ಯೂಸ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅವಾಗ ಈ ಬಿಸ್ನೆಸ್ ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬಹುದು ಅನ್ನೋದು ಅರ್ಥ ಆಗುತ್ತೆ. ಸೊ ವೆಲ್ಕಮ್ ಟು ಮೋದಿ ಕೇರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಯಾರೆಲ್ಲ ಭಾಗವಹಿಸಿದಿರಿ.